ಧಾರವಾಡ ಕಟ್ಟೆಗೆ ಡಾಕ್ಟರ್ ಬಸವರಾಜ ಡೋಣೂರ್ ಅವರಿಗೆ ಸ್ವಾಗತ. ನಮಸ್ಕಾರ. ಇವತ್ತು ಡೋಣೂರ್ ಅವರು, ಇವತ್ತು ನೀವು ಧಾರವಾಡ ಕಟ್ಟೆಗೆ ಆಗಮಿಸ್ತಾ ಇರೋದು ಮತ್ತು ಈ ಅರವಿಂದ್ ಕುಲಕರ್ಣಿ ನಿಮ್ಮ ಸಂದರ್ಶನ ಮಾಡೋದು ಒಂದು ರೀತಿಯಿಂದ ನಮಗೂ ಮತ್ತು ನಿಮಗೂ ಇಬ್ಬರಿಗೂ ಒಂದು ಒಳ್ಳೆಯ ಅವಕಾಶ. ನನಗ ಇಡೀ ದೇಶದಾದ್ಯಂತ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಬಸವರಾಜ ಡೋಣೂರ್ ಅವರ ಅಭಿಮಾನಿಗಳು ಎಲ್ಲೆಲ್ಲಿ ಬೇರೆ ಬೇರೆ, ಎಲ್ಲಿ ಬರೀ ಇಂಗ್ಲಿಷ್ ಇದೆ ಅಲ್ಲಿ ಅಷ್ಟೇ ಅಲ್ಲ, ಇಂಗ್ಲಿಶಿನ ಆಚೆಗೂ ಇರುವಂತಹ ಸಾಮರ್ಥ್ಯ ನಿಮ್ಮದು. ಇವತ್ತು ನಿಮ್ಮಂತವರು ಧಾರವಾಡ ಕಟ್ಟೆಗೆ ಬಂದದ್ದು ಬಹಳ ಸಂತೋಷದ ವಿಷಯ. ಈಗ ನಮ್ಮ ಅಭಿಮಾನಿಗಳಿಗೆಲ್ಲರಿಗೂ, ಧಾರವಾಡ ಕಟ್ಟೆಯ ಅಭಿಮಾನಿಗಳೆಲ್ಲರಿಗೂ ಗೊತ್ತಾಗಬೇಕು ಏನು ಅಂದ್ರೆ ಬಸವರಾಜ ಡೋಣೂರ್ ಅವರು ಎಲ್ಲಿ ಹುಟ್ಟಿದರು, ಏನು ಮಾಡಿದರು, ಏನು ಅವರ ಹಿನ್ನೆಲೆ, ಇದರ ಬಗ್ಗೆ ಒಂದು ಎರಡು ಮಾತು ಹೇಳ್ತೀರಾ? ಬಹಳ ಸಂತೋಷ. ನಾನು ಬಿಜಾಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಸಾದಿಹಾಳ ಗ್ರಾಮದಲ್ಲಿ ನಾನು ಜನಿಸಿದ್ದೇನೆ. ಸಾದಿಹಾಳ ಬಸವನಬಾಗೇವಾಡಿ ತಾಲೂಕಿನಲ್ಲಿದೆ, ಇಂಗ್ಲೇಶ್ವರದ ಹತ್ತಿರವಿದೆ. ಇಂಗ್ಲೇಶ್ವರ್ನಲ್ಲಿ ಬಸವಣ್ಣನವರು ಜನ್ಮ ತಾಳಿದ್ದು ಎಲ್ಲರಿಗೂ ಗೊತ್ತಿರುವ ಸಂಗತಿ. 1969 ಜುಲೈ 26 ನಾನು ಜನಿಸಿದೆ. ನಮ್ಮೂರಿನಲ್ಲಿಯೇ ನನ್ನ ಪ್ರಾಥಮಿಕ ಶಿಕ್ಷಣವನ್ನ ಪೂರೈಸಿದೆ. ಆಮೇಲೆ ಸಿಂದಗಿಯಲ್ಲಿ PUC ಓದಿ, ಬಿಜಾಪುರದಲ್ಲಿ BA ಓದಿ, ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಮತ್ತು PhD ಪದವಿಯನ್ನು ಪಡೆದಿದ್ದೆ. ಓಕೆ, ನಿಮ್ಗ ಈ PUC ನಂತರ ಬಿಜಾಪುರದಲ್ಲಿ ಓದಿದ್ರಲ್ಲ, ಯಾರು ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿದರು ಶಿಕ್ಷಕರಾಗಿ? ಬಿಜಾಪುರದಲ್ಲಿ SV ಆರ್ಟ್ಸ್ ಕಾಲೇಜಿನಲ್ಲಿ ಕುಲಕರ್ಣಿ ಅಂತ ಒಬ್ರು ಇಂಗ್ಲಿಷ್ ಪ್ರಾಧ್ಯಾಪಕರು ಆಗಿದ್ರು. ಅವರು ನನ್ನ ತಂದೆಯ ಸ್ನೇಹಿತರು. ಬಹಳ ಅದ್ಭುತವಾಗಿ ಇಂಗ್ಲಿಷ್ ಪಾಠವನ್ನ ಮಾಡ್ತಾ ಇದ್ರು. ಶೇಕ್ಸ್ಪಿಯರ್ನ ನಾಟಕಗಳನ್ನ, ಮಿಲ್ಟನ್ನ ಮಹಾಕಾವ್ಯವನ್ನ, ಜೇನ್ ಆಸ್ಟನ್ನ ಕಾದಂಬರಿಗಳನ್ನ ಅವರು ನಮಗೆ ಕಲಿಸ್ತಾ ಇದ್ರು. ಆ ವಯಸ್ಸಿನಲ್ಲಿ ಕುಲಕರ್ಣಿ ಅವರು ನನ್ನ ಮೇಲೆ ಬಹಳ ಪರಿಣಾಮವನ್ನು ಬೀರಿದರು. ಅದರ ಜೊತೆಗೆ ಕಲಾದಿಗೆ ಅಂತ ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕರು ಇದ್ರು. ಅವರ ಪಾಠ ಮಾಡುವ ಶೈಲಿ ನನಗೆ ಬಹಳ ಇಷ್ಟ ಇತ್ತು. ಈ ಇಬ್ಬರು ಶಿಕ್ಷಕರು ನನ್ನ ಮೇಲೆ ಬಹಳ ಪರಿಣಾಮವನ್ನು ಬೀರಿದರು. ಹೌದಾ? ಮತ್ತೆ ಈಗ ನಿಮಗ ಕಾಲೇಜಿಗೆ ಬಂದಿಂದ ಈ ಇಂಗ್ಲಿಷದ ಸಂಪರ್ಕ, ಸಾಹಿತ್ಯದ ಸಂಪರ್ಕ ಎಲ್ಲ ಜಾಸ್ತಿ ಆಯ್ತು. ಹೈಸ್ಕೂಲ್ನೊಳಗೆ ಯಾರು ನಿಮ್ಮ ಮೇಲೆ ಪ್ರಭಾವ ಬೀರಿದ್ರು? ನಾನು ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನ ಬಹಳ ಸರಿಯಾಗಿ ಓದಿಲ್ಲ. ಐ ವಾಸ್ ಅನ್ ಇರ್ರೆಗ್ಯುಲರ್ ಸ್ಟೂಡೆಂಟ್. ನಾನು ಏನು ಕಲಿಯಲೂ ಇಲ್ಲ. ನನ್ನ ಶಿಕ್ಷಣ ಪ್ರಾರಂಭವಾದದ್ದು PUC ಯನ್ನ ನಾನು ಸಿಂದಗಿಯಲ್ಲಿ ಓದಿದೆ. ಅಲ್ಲಿ ನಿಮಗೆ ಗೊತ್ತಿರಬಹುದು, ಚೆನ್ನಪ್ಪ ಕಟ್ಟಿಯವರು ನನಗೆ ಶಿಕ್ಷಕರು. ಚೆನ್ನಪ್ಪ ಕಟ್ಟಿಯವರು ನನಗೆ ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಬಹಳ ಆಸಕ್ತಿ ಹುಟ್ಟು ಹಾಗೆ ಮಾಡಿದರು. ಹೀಗಾಗಿ ನಾನು ಮೊದಲಿಗೆ ಚೆನ್ನಪ್ಪ ಕಟ್ಟಿಯವರನ್ನ ಸ್ಮರಣೆ ಮಾಡ್ತೇನೆ. ಅವರ ಕಾರಣದಿಂದಾಗಿ ನಾನು BA ಯಲ್ಲಿ ಇಂಗ್ಲಿಷ್ ಅನ್ನ ಮುಖ್ಯ ವಿಷಯವನ್ನಾಗಿ, ಅಂದ್ರೆ ಮೇಜರ್ ವಿಷಯವನ್ನಾಗಿ ಆಯ್ಕೆ ಮಾಡಿದ್ದೇನೆ. ಯಾಕಂದ್ರೆ ನಾನು ಈ ಪ್ರಶ್ನೆ ಕೇಳಿದ ಕಾರಣ ಏನು ಅಂತಂದ್ರೆ, ನೀವು ಇಷ್ಟೆಲ್ಲ ಇಂಗ್ಲಿಷ್ ಭಾಷೆಯ ಪ್ರಾಧ್ಯಾಪಕ ವರ್ಗದಲ್ಲಿ, ಇಂಗ್ಲಿಶಿನ ಶಿಕ್ಷಣ ಕ್ಷೇತ್ರದಲ್ಲಿ ವಿಶ್ವವಿದ್ಯಾನಿಲಯಗಳಿಂದ ಹಿಡಿದು ಇವತ್ತು ಒಂದು ರೀತಿಯಿಂದ ರಾಜ್ಕುಮಾರ್ ಕನ್ನಡದ ಚಲನಚಿತ್ರದಲ್ಲಿ ಹೇಗೆ ಸರ್ವವ್ಯಾಪಿ ಆಗ್ಯಾನಲ್ಲೋ, ಹಂಗ ನೀವು ಸಹಿತ ಇಂಗ್ಲಿಷ್ ಸಾಮ್ರಾಜ್ಯದೊಳಗ ಒಂದು ನಿಮ್ಮದೇ ಆದ ಒಂದು ಪೊಸಿಷನ್ ನೀವು ಪಡ್ಕೊಂಡ್ರಿ. ಅದಕ್ಕೆ ಇಷ್ಟೆಲ್ಲ ಕಾರಣ ಆಗ್ಲಿಕ್ಕೆ ಯಾರ್ದಾರ ಒಂದಿಷ್ಟು ಪ್ರಭಾವ ಬೇಕಲ್ರಿ. ಯಾಕಂದ್ರ ನಮ್ಮ ದೇಶದಾಗ 1000 ಲೆಕ್ಕದೊಳಗೆ ಇಂಗ್ಲಿಷ್ ಪ್ರೊಫೆಸರ್ ಇದ್ದಾರೆ. ಆದ್ರೆ ಎಲ್ಲರೂ ನಿಮ್ಮಂಗ ಮಾಡಿಲ್ಲ. ಅವರು ತಮ್ಮ ಕಲಿಸುವ ಕ್ರಿಯೆಯನ್ನ ಅಷ್ಟು ತಾಸಿನ ಅವಧಿಯೊಳಗೆ ಬಂದು ಆಮೇಲೆ ಎಷ್ಟು ಮುಂದಿನ ಇನ್ಕ್ರಿಮೆಂಟ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ಅವರೆಲ್ಲ ಮಾಡಿರಬಹುದಾದ ಸಾಧ್ಯತೆಗಳು, ಹಿಂಗ ಮಾಡಿರ್ತಾರಂತಲ್ಲ. ಆದ್ರೆ ನೀವು ಇವತ್ತಿಗೂ ಸಹಿತ ಕಾದಂಬರಿಗಳನ್ನ ಬರೀತೀರಿ, ನಾಟಕಗಳನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿರಿ, ಆಮೇಲೆ ಒಳ್ಳೆ ವಿಮರ್ಶನೆಯನ್ನ ಮಾಡ್ತೀರಿ, ಅಂಕಣಕಾರರಾಗಿರಿ, ಎಲ್ಲ ಪೇಪರ್ನೊಳಗೂ ಅಂಕಣಗಳನ್ನ ಬರೀತೀರಿ. ಹೀಗಾಗಿ ಇದು ಎಲ್ಲ ಒಂದು ಈ ಮಲ್ಟಿ ಫೆಸೆಟೆಡ್ ಅದಲ್ಲ. ಇಂತಹ ಪರ್ಸನಾಲಿಟಿಗಳು ಅಂದ್ರೆ ವ್ಯಕ್ತಿತ್ವಗಳು ಸಾಂಪ್ರದಾಯಿಕವಾದ ಇಂಗ್ಲಿಷ್ ಬೋಧನೆಯಲ್ಲಿ ತೊಡಗಿರುವಂತಹ ಪ್ರಾಧ್ಯಾಪಕರಿಂದ ನನಗಂತೂ ಕಂಡು ಬಂದಿಲ್ಲ. ನಾನೇನು ಇಂಗ್ಲಿಷ್ ವಿದ್ಯಾರ್ಥಿ ಅಂತ ಕೇಳಿದ್ರೆ ಅಲ್ಲ,
ನನಗೆ ಪರಿಚಯ ಇರೋದು ಒಂದು ಸಾಮಾನ್ಯ ಜ್ಞಾನ ಮತ್ತು ನನ್ನ ಅಭಿಯಾಂತ್ರಿಕ ಶಿಕ್ಷಣದ ಹಿನ್ನೆಲೆಯಲ್ಲಿ ನಾನು ಇಷ್ಟೆಲ್ಲ ವಿಚಾರ ಮಾಡ್ತಾರಲ್ಲ. ಈಗ ನಾನು ನಿಮಗ ಶೇಕ್ಸ್ಪಿಯರ್ನ ಬಗ್ಗೆ ಒಂದು ನಾಟಕ ಬರೆದು ಕೊಡ್ರಿ ಅಂತ ನಿಮ್ಮನ್ನ ಆಮಂತ್ರಿಸಿದೆ. ನೀವು 2 ಮಾತಿಲ್ದ ಪಟ್ ಅಂತ ಹೇಳಿ ಮಾಡೇ ಕಳಿಸಿದ್ರಿ. ನಾವು ಇನ್ನೂ ಮಾಡಿಲ್ಲ. ಅದು ನನ್ನ ಮನಸ್ಸಿನೊಳಗೆ ಇನ್ನೂ ಕುರಿತಾ ಇದೆ. ಆದಷ್ಟು ಬೇಗ ದಯವಿಟ್ಟು ನಾಟಕ ಶೇಕ್ಸ್ಪಿಯರ್ ಸ್ವಗತ ಅಂತ ಏನ್ ನೀವು ಮಾಡಿದ್ರಲ್ಲ, ಅನ್ಹರ್ಡ್. ಎಷ್ಟು ಮಂದಿ ಇಂಗ್ಲಿಷ್ ಕರೆಸ್ಕೋತಾನ ಬಂದಾರ, ಅದ್ರೊಳಗ ರಿಟೈರ್ ಆಗ್ಯಾರ. ಅವ್ರು ಯಾರು ಏನೂ ಮಾಡಿಲ್ಲ. ಆದ್ರೆ ಹಿಂಗ ಈ ಎಲ್ಲಾ ಪ್ರಾಧ್ಯಾಪಕರ ಒಂದು ಸಾಲಿನಲ್ಲಿ ನೀವು ಬಹಳ ಡಿಸ್ಟಿಂಗ್ವಿಶ್ಡ್ ಆಗಿ ಎದ್ದು ನಿಲ್ಲುವಂತಹ ಒಂದು ವ್ಯಕ್ತಿತ್ವ. ಸೊ ಇಂತಹದ್ದಕ್ಕೆ ಪ್ರಭಾವವನ್ನ ಬೀರಿದವರು ನೀವು ಈಗಾಗಲೇ ಹೇಳಿದ್ರಲ್ಲ, ಆ ಮಹನೀಯರು ಇರ್ಬೋದು. ಹಂಗಂದ್ರ ನೀವು ಧಾರವಾಡದಾಗ ಇದ್ದದ್ದು ನೆನಪದ ನನಗೆ. ಕೀರ್ತಿನಾಥ್ ಕುರ್ತಕೋಟಿ ಅವರ ಮನೆಗೂ ಆವಾಗ ಹೋಗ್ತಿದ್ರಿ, ಅವ್ರ ಕಡೆಯಿಂದ ಏನ್ ಬೇಕು ನಿಮ್ಗೆ ತಗೋತಿದ್ರಿ. ನಾವು ಅಟ್ಟದಾಗ ಯಾವಾಗರ ಕೂಡ್ತಿದ್ವಿ. ಅದು ಕುರ್ತಕೋಟಿ ಅವರ ಅಡ್ಡೆ ಅಂತ ಇದ್ದದ್ದಕ್ಕೆ. ಸೊ ಅಲ್ಲಿಯೂ ಸಹಿತ ಸಾಕಷ್ಟು ಮಂದಿ ಇಂಗ್ಲಿಷ್ ಪ್ರಾಧ್ಯಾಪಕರು ಬರ್ತಿದ್ರು, ಅದು ನಿಮಗೆ ಗೊತ್ತದ. ಅದರೊಳಗೂ ಇವತ್ತು ಕೃಷಿಯನ್ನ ಮಾಡ್ತಾ ಇದ್ದೀರಲ್ಲ, ಅದು ನನಗ ಆಘಾತವೆನಿಸಿತು. ಈ ಆಘಾತ ಶಕ್ತಿಯ, ಸೃಜನಾತ್ಮಕ ಶಕ್ತಿಯ ಹಿಂದಿನ ಬಲ ಯಾವುದು ಅಂತ ನಾನು ನಿಮ್ಮನ್ನು ಕೇಳ್ತೀನಿ. ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ ಮತ್ತು ನನ್ನ ಗುರುಗಳ ಹೆಸರನ್ನ ಪ್ರಸ್ತಾಪ ಮಾಡಿ ನನಗೆ ಬಹಳ ದೊಡ್ಡ ಉಪಕಾರವನ್ನು ಮಾಡಿದ್ರಿ. ನನ್ನ ಸೃಜನಶೀಲತೆಯ ಮೂಲ ಪ್ರೊಫೆಸರ್ ಕೀರ್ತಿನಾಥ ಕುರ್ತಕೋಟಿ. ಕೀರ್ತಿನಾಥ ಕುರ್ತಕೋಟಿ ಏನ್ ಸಂತೋಷ ಗೊತ್ತನು, ವಿಮರ್ಶಕರು ಸಹಿತ ಸೃಜನಶೀಲತೆಯ ಮೂಲವಾಗುವುದು. ಹೌದೌದು. ಕನ್ನಡದ 60ರ ದಶಕದಿಂದ 2000ರವರೆಗೆ ಕನ್ನಡದ, ಅದರಲ್ಲೂ ಉತ್ತರ ಕರ್ನಾಟಕದ ಹೆಚ್ಚು ಕಡಿಮೆ ಎಲ್ಲಾ ಪ್ರಮುಖ ಸೃಜನಶೀಲ ಸಾಹಿತಿಗಳ ಹಿಂದೆ ಕುರ್ತಕೋಟಿಯವರ ಶಕ್ತಿ ಕೆಲಸ ಮಾಡಿದೆ. ತಕ್ಕ ಮಟ್ಟಿಗೆ ನನಗೆ ಗೊತ್ತಾಗ್ತದೆ. ಕುರ್ತಕೋಟಿಯವರು ನನ್ನ ವಿದ್ಯಾಗುರುಗಳು, ನನ್ನ PhD ಮಾರ್ಗದರ್ಶಕರು ಮತ್ತು ಅವರು ನನಗೆ ಆತ್ಮ ಇದ್ದ ಹಾಗೆ. ಕೀರ್ತಿನಾಥ ಕುರ್ತಕೋಟಿಯವರು ನನ್ನ ಆತ್ಮ ಮತ್ತು ಬಿಜಾಪುರದ GB ಸಜ್ಜನರು ನನ್ನ ದೇಹ, ಶರೀರ. ನನ್ನದು ಅಂತದ್ದು ಏನೂ ಇಲ್ಲ. ಮೈ ಬಾಡಿ ಬಿಲಾಂಗ್ಸ್ ಟು ಪ್ರೊಫೆಸರ್ GB ಸಜ್ಜನ್ ಅಂಡ್ ಮೈ ಸೋಲ್ ಬಿಲಾಂಗ್ಸ್ ಟು ಮೈ ಗುರು ಕೀರ್ತಿನಾಥ್. ಎಂತ ಮಾತಿದ. ಅವ್ರ ಮೂಲಕ ನಾನು ಸಾಹಿತ್ಯ ಲೋಕವನ್ನ ಪ್ರವೇಶ ಮಾಡಿದೆ. ಅವ್ರ ಮೂಲಕ ನಾನು ಕನ್ನಡ ಸಾಹಿತ್ಯವನ್ನ, ಸಂಸ್ಕೃತ ಸಾಹಿತ್ಯವನ್ನ, ಭಾರತೀಯ ಸಾಹಿತ್ಯವನ್ನ, ಇಂಗ್ಲಿಷ್ ಸಾಹಿತ್ಯವನ್ನ, ತಕ್ಕ ಮಟ್ಟಿಗೆ ಸಂಸ್ಕೃತ ಸಾಹಿತ್ಯವನ್ನ ನಾನು ಅಧ್ಯಯನ ಮಾಡಿದೆ ಮತ್ತು ಆ ಲೋಕವನ್ನ ಪ್ರವೇಶ ಮಾಡಿದ್ದೇನೆ. ಸೊ ನನ್ನ ಹಿಂದಿನ ದೊಡ್ಡ ಸ್ಫೂರ್ತಿ ಅಂದ್ರೆ ಕೀರ್ತಿನಾಥ ಕುರ್ತಕೋಟಿ. ನಾನು 1993ರಿಂದ 1991ರವರೆಗೆ 2 ವರ್ಷ ನಾನು ಅವರ ನೇರ ವಿದ್ಯಾರ್ಥಿ ಆಗಿದ್ದೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ. ಅವರು ಆನಂದದಿಂದ ನಿವೃತ್ತಿ ಹೊಂದಿ ಧಾರವಾಡಕ್ಕೆ ಬಂದ ಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಅವರು ಅತಿಥಿ ಉಪನ್ಯಾಸಕರಾಗಿ ಬರ್ತಾ ಇದ್ರು. ಅವಾಗ ನನಗೆ ಅವರ ಪರಿಚಯ ಆಯಿತು. ಆಮೇಲೆ ನಾನು ಅವರ ಹತ್ತಿರ ಹೋಗ್ಲಿಕ್ಕೆ ಶುರು ಮಾಡಿದೆ. 1991ರಿಂದ 95ರವರೆಗೆ ನಾನು 5 ವರ್ಷಗಳ ಕಾಲ ಅವರಿಗೆ ಆಗಾಗ ಭೇಟಿ ಆಗ್ತಾ ಇದ್ದೆ. 1996ರಲ್ಲಿ ನಾನು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕನಾಗಿ ಸೇರಿಕೊಂಡ ಮೇಲೆ ನಾನು ಕುರ್ತಕೋಟಿಯವರ ಮನೆಗೆ ನಿರಂತರವಾಗಿ ಹೋಗ್ತಾ ಇದ್ದೆ. 1996ರಿಂದ 2003ರವರೆಗೆ ಅವರು ನಿಧನ ಹೊಂದುವವರೆಗೆ ಹೆಚ್ಚು ಕಡಿಮೆ ಪ್ರತಿದಿನ ನಾನು ಅವರ ಮನೆಗೆ ಹೋಗ್ತಾ ಇದ್ದೇನೆ. ಅಂತ ಒಬ್ಬ ಸಾಹಿತ್ಯ ಪ್ರೇಮಿಯನ್ನ ನಾನು ನನ್ನ ಜೀವನದಲ್ಲಿ ಕಂಡೇ ಇಲ್ಲ. ನೀವು ಇದೆಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ನೀವೇನು ಪ್ರಶ್ನೆ ಮಾಡಿದ್ರಲ್ಲ, ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ ನನ್ಗೆ ಅಂತ ಒಂದು ಮಾಡೆಲ್ ಸಿಕ್ಕಿತ್ತು. ಕೀರ್ತಿನಾಥ್ ಕುರ್ತಕೋಟಿಯವರು ನಿಮಗೂ ಚೆನ್ನಾಗಿ ಗೊತ್ತು, ಅಟ್ಟದ ಮೇಲೆ ನಾವೆಲ್ಲ ಸೇರ್ತಾ ಇದ್ದೀವಿ. ಅವರು he used to breathe literature and he used to eat literature, he used to drink literature. ಸೊ ಸಾಹಿತ್ಯ ಇಲ್ಲದೆ ಅವ್ರಿಗೆ ವ್ಯಕ್ತಿತ್ವವೇ ಇರಲಿಲ್ಲ. ಅವರ ಎಲ್ಲಾ ಮಾತುಗಳು ಪ್ರಾರಂಭವಾಗುವುದು ಸಾಹಿತ್ಯದಿಂದಲೇ ಮತ್ತು ಅಂತ್ಯವಾಗುವುದು ಸಾಹಿತ್ಯದಿಂದಲೇ. ಇಂಥ ಒಬ್ಬ ಅಪ್ರತಿಮ ಸಾಹಿತ್ಯ ಪ್ರೇಮಿ ಯಾವುದೇ ಭಾಷೆಯಲ್ಲಿ ಸಿಗೋದು ವಿರಳ. ಕರೆಕ್ಟ್ ನೀವು ಹೇಳಿದ್ದು. ಅವರ ಒಂದು ವಾಕ್ಪಟುತ್ವ ಮತ್ತು ನಾಲೆಜ್ ಅದು ಹಿಂಗಿತ್ತಲ್ಲ, ಅವರಿಗೆ ಪುಟಗಳು ಸಹಿತ ನೆನಪಿರ್ತಿದ್ವು. ಕೊಟೇಶನ್ಸ್ ಬಿಡ್ರಿ, ಪುಟಗಳು ನೆನಪಿರ್ತಿದ್ವು. ಬೇಂದ್ರೆ ಅವರ ಬಗ್ಗೆ, ಕುಮಾರವ್ಯಾಸನ ಬಗ್ಗೆ, ಬರೀ ಶೇಕ್ಸ್ಪಿಯರ್ ಅಲ್ಲ, ಬೇಂದ್ರೆ, ಕುಮಾರವ್ಯಾಸ, ಹಂಗ ನೋಡಿದ್ರ ಕುವೆಂಪು ಅವ್ರ ಬಗ್ಗೆನೂ ಅವ್ರಿಗೆ ಗೊತ್ತಿತ್ತು. ಅವರು ಕುವೆಂಪು ಅವ್ರದ್ದು ಬೇರೆ ಬೇರೆ ಸ್ಕೂಲ್ ಆಫ್ ಥಾಟ್ಸ್ ಆದರೂ ಸಹಿತ
ಹೌದು. ಅವ್ರಿಗೆ ಅವ್ರ ಬಗ್ಗೆನೂ ಗೊತ್ತಿತ್ತು. ರಾಮಾಯಣ ದರ್ಶನಂ ಮಹಾಕಾವ್ಯದ ನೂರಾರು ಸಾಲುಗಳು ಅವ್ರಿಗೆ ನೆನಪಿನಲ್ಲಿತ್ತು. ಅದಕ್ಕೆ ಅವರು ಒಂದು ಅಗಾಧ ಶಕ್ತಿಯ ನೆರಳಿನಲ್ಲಿ ಅಥವಾ ಪ್ರಭಾವಲಯದಲ್ಲಿ ಬಂದಿರೋರು ನೀವು. ನನಗೆ ತಿಳಿದ ಮಟ್ಟಿಗೆ ಇನ್ನೂ ಮಾಡಿದ್ದು ಕಡಿಮೆ, ಇನ್ನೂ ಮಾಡಬೇಕಾದದ್ದು ಬಹಳ ಹೌದು, ನಿಜ. ಇದು 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 ಒಂದು. ಎರಡನೇದ್ದು, ಈಗ ಇಂಗ್ಲಿಷ್ ಪ್ರಾಧ್ಯಾಪಕರ ಬಗ್ಗೆನೇ ಮಾತಾಡ್ಕೊತಾ ಇದ್ದಾಗ ಅನಂತಮೂರ್ತಿ ಅವರ ಪ್ರಭಾವ ಹೆಂಗಿತ್ತು? ಪ್ರಾರಂಭದಲ್ಲಿ ನಾನು ಅನಂತಮೂರ್ತಿ ಅವರ ಕಥೆಗಳನ್ನ, ಕಾದಂಬರಿಗಳನ್ನ ಇಷ್ಟಪಡ್ತಾ ಇದ್ದೆ. ಅವರ ಕಥೆಗಳು ನನಗೆ ಹೆಚ್ಚು ಪ್ರಿಯ ಆಗ್ತಾ ಇತ್ತು, ಇಷ್ಟ ಆಗ್ತಾ ಇತ್ತು. ಆಮೇಲೆ ಸಂಸ್ಕಾರ ಓದಿದೆ, ಭಾರತೀಪುರ ಓದಿದೆ. ಸಂಸ್ಕಾರಕ್ಕಿಂತಲೂ ಭಾರತೀಪುರ ನನಗೆ ಇಷ್ಟ ಆಯ್ತು. ನನಗೂ ಸಹಿತ, ನಾನು ಓದಿದೆ. ಅಲ್ಲ, ಆಮೇಲೆ ಅವರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಚಾನ್ಸಲರ್ ಆಗಿ ನೇಮಕಗೊಂಡ ಮೇಲೆ ಹೆಚ್ಚು ಅವ್ರ ಜೊತೆ ಒಡನಾಟಕ್ಕೆ ನಾನು ಬಂದೆ. ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರು, ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು, ಭುಜದ ಮೇಲೆ ಕೈ ಇಟ್ಟು ಮಾತಾಡಿಸ್ತಾ ಇದ್ರು. ಇಲ್ಲ, ಅವ್ರಿಗೆ ಭುಜದ ಮೇಲೆ ಕೈ ಇಟ್ಟು ಮಾತಾಡೋದು ಅದು ಒಂದು ಅವರ ಏನಂತಾರ, ಒಂದು ಲಕ್ಷಣ. ಇದೆಲ್ಲ ನಾನು ಒಪ್ಕೊಂಡೆ. ಆದ್ರೆ ಬರ್ತಾ ಬರ್ತಾ ಅವರ ರಾಜಕೀಯ ನಿಲುವುಗಳ ಬಗ್ಗೆ, ಅವರ ಧಾರ್ಮಿಕ ನಿಲುವುಗಳ ಬಗ್ಗೆ ನನಗೆ ತೀವ್ರವಾದ ಭಿನ್ನಾಭಿಪ್ರಾಯ ಇತ್ತು. ನಾನು ಅದನ್ನು ಎಂದೂ ಸಮರ್ಥಿಸುವೇ ಇಲ್ಲ. ಅನಂತಮೂರ್ತಿ ಅಂತ ಒಬ್ಬ ಲೇಖಕರು ಐ ಮೀನ್ ಅರ್ಬನ್ ನಕ್ಸಲೈಟ್ ಅಂತ ಹೇಳಬೇಕಾದ ಅಗತ್ಯ ಇಲ್ಲ, ಕರ್ನಾಟಕರಿಗೆ ಹೇಳಬೇಕಾದ ಅಗತ್ಯ ಇದ್ದಿದ್ದಿಲ್ಲ. ಆದ್ರ ಅವರಿಗೆ ಅವರದೇ ಆದ ರಾಜಕೀಯ ಒಲವುಗಳು ಬೇರೆ ಇದ್ವು. ಈಗ ನಾವು ಯಾವುದೇ ಸಾಹಿತಿಯ ರಾಜಕೀಯ ಒಲವುಗಳ ಬಗ್ಗೆ ಚರ್ಚೆಯನ್ನ ಮಾಡುವುದು ಬೇಡ. ಯಾಕಂದ್ರೆ ಅದು ಇಟ್ ಲೀಡ್ಸ್ ಟು ನೋವೇರ್. ಸೊ ನನಗೆ ಏನಸ್ತು, ಇವರೆಲ್ಲಾರು ಬಂದಾಗ ನಿಮಗೆ ಎ.ಕೆ. ರಾಮಾನುಜನ್ ನೋಡಿದ್ರೇನು? ಎ.ಕೆ. ರಾಮಾನುಜರನ್ನ ನಾನು ನೋಡಿರ್ಲಿಲ್ಲ, ಅವ್ರ ಬಗ್ಗೆ ಕೇಳಿದ್ದೆ ಮತ್ತು ಅವರು ಕೆಲವು ಸಂದರ್ಶನಗಳನ್ನ ಕೂಡ ನೋಡಿದ್ದೆ, ಕೇಳಿಸ್ಕೊಂಡಿದ್ದೆ ನಾನು ರೇಡಿಯೋದಲ್ಲಿ, ಅಲ್ಲಿ ಇಲ್ಲಿ. ಮತ್ತು ಅವರ ಕಾವ್ಯವನ್ನ ನಾನು ಯಾವತ್ತೂ ಓದ್ತಾನೆ ಬಂದಿದ್ದೆ. ಐ ಲೈಕ್ ಎ.ಕೆ. ರಾಮಾನುಜನ್ more as a poet than as a linguist, which I don't have any expertise in linguistics. ಆದ್ರೆ ಎ.ಕೆ. ರಾಮಾನುಜನ್ ನಾನು ಯಾಕೆ ಈ ವಿಷಯ ಪ್ರಸ್ತಾಪ ಮಾಡಿದೆ ಅಂದ್ರೆ, ಅವ್ರು ಹೇಳ್ತಿದ್ರು ಕಥೆಗಳನ್ನ, ಕೆಲವು ಆವಾಗಿನ ಲೇಖಕರು ಅವನ್ನ ತಗೊಂಡು ನಾಟಕನೂ ಮಾಡಿದ್ರು, ಕಾದಂಬರಿನೂ ಮಾಡಿದ್ರು, ಎಲ್ಲಾನು ಮಾಡಿದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಅವರು ಬಹಳ ದೊಡ್ಡ ಸಂಪನ್ಮೂಲವಾಗಿದ್ರು. ಅದು ಒಂಥರ ಅಲ್ಲಿಂದ ಯಾವಾಗಲೂ ನಿರಂತರ ಪ್ರಭಾವ ಇರ್ತಿತ್ತು. ಕುರ್ತಕೋಟಿಯವರಿಗೆ ರಾಮಾನುಜನರಿಗೆ ಹೊಂತಿತ್ತು. ಹೌದು, ಯಾಕಂದ್ರೆ ಇವ್ರ ವಿಮರ್ಶಕರು ಇರಬಹುದು, ಆದ್ರ ಅವ್ರಿಗೆ ಹೊಂತಿತ್ತು. ಹೀಗಾಗಿ ನಮಗ ಅವಾಗ ಸ್ವಲ್ಪ ನಾನೇನು ಈ ಸಾಹಿತ್ಯದ ದೊಡ್ಡ ವಿದ್ಯಾರ್ಥಿ ಏನಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ನಾಟಕಕ್ಕೆ ಸಂಬಂಧಪಟ್ಟಂತೆ ಅಷ್ಟಕ್ಕ ನಾವು ಇಟ್ಕೊಂಡಿದ್ವಿ. ಯಾಕಂದ್ರೆ ಎಲ್ಲಾನು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಕಾರಣಕ್ಕಾಗಿ. ಈಗ ನೀವು ಇದನ್ನ ಕರ್ನಾಟಕ ಕಾಲೇಜ್ನಾಗ ಒಂದು 5 ವರ್ಷ ಇದ್ರಿ ಅಂತ ಹೇಳಿದ್ರಿ. ನಿಮ್ಮ ಅಲ್ಲಿಯ ವೃತ್ತಿ ಅನುಭವಗಳು ಏನು? ಯಾಕಂದ್ರ ನಾನು 2 ವರ್ಷ ಕರ್ನಾಟಕ ಕಾಲೇಜ್ನಾಗ ಕಲ್ತೀನಿ. ಇಂಗ್ಲಿಷ್ ಕಲ್ತವ್ರ ಕಡೆ ಅಂದ್ರೆ ಇಂಗ್ಲಿಷ್ ಬೋಧಕರ ಹತ್ರ ಕಲ್ತೀನಿ. ಬಟ್ ಇವತ್ತು ನನಗೆ ಹೆಂಗೋ ಏನೋ ಅನಿಸ್ತದೆ. ನಾನು 2 ವರ್ಷ ಕಲ್ತೆ, ನಮ್ಮ ಇಂಜಿನಿಯರಿಂಗ್ ಇದಕ್ಕೆ ನಾನು ಬಂದೆ. ಬಟ್ ನನಗನ್ಸಿದ್ದು ಅಲ್ಲಿ ನಿಮ್ಮ ಅನುಭವಗಳು ವಿಶಿಷ್ಟವಾಗಿರಲೇಬೇಕು ಅಂತ ನಂದು. ಯಾಕಂದ್ರ ನನ್ನ ಅನುಭವದ ಪ್ರಕಾರ ನಾವು ಯಾರೋ ಇಂಗ್ಲಿಷ್ ಹೇಳ್ತಿದ್ರು, ಇನ್ನೊಬ್ರು ಇಂಗ್ಲಿಷ್ ಕ್ಲಾಸಿಗೆ ಹೋಗಿ ಕೊಡ್ತಿದ್ದೆ ಈಗ ನಾರಾಯಣಾಚಾರ್ಯರು ಇವರು ಅವ್ರ ಕ್ಲಾಸಿಗೆ ಹೋಗಿ ಕೊಡ್ತಿದ್ವಿ. ರಾಜ್ಕುಮಾರ್ ಸಿನಿಮಾ ಯಾರಾದ್ರೂ ಕೂತ್ ನೋಡ್ಬೋದು, ಎಲ್ಲಾದ್ರೂ ನೋಡ್ಬೋದು. ಅದರ ಅರ್ಥ ನಾನು ಕಾಶಿನಾಥನ್ ಸಿನಿಮಾಕ್ಕೆ ಹೋಗ್ಬೇಕು ಅಂತ ಅಲ್ಲ. ಅಂದ್ರೆ ಇದು ಜಸ್ಟ್ ಉದಾಹರಣೆಯನ್ನ ನಾನು ಕೊಟ್ಟೆ. ಸೊ ನಿಮಗೇನು, ನಿಮ್ಮ ಅನುಭವಗಳು ಏನು ಕರ್ನಾಟಕ ಕಾಲೇಜಿನ? ನಾನು ಕರ್ನಾಟಕ ಕಾಲೇಜಿನಲ್ಲಿ 13 ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ. ಕರ್ನಾಟಕ ಕಾಲೇಜು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದೆ. ಒಬ್ಬ ಶಿಕ್ಷಕನಾಗಿ, ಒಬ್ಬ ಪ್ರಾಧ್ಯಾಪಕನಾಗಿ, ಒಬ್ಬ ಹೊಣೆಯರಿತ ನಾಗರಿಕನಾಗಿ, ಒಬ್ಬ ಲೇಖಕನಾಗಿ ನಾನು ರೂಪುಗೊಂಡಿದ್ದು ಕರ್ನಾಟಕ ಕಾಲೇಜಿನಲ್ಲಿ. ಕರ್ನಾಟಕ ಕಾಲೇಜಿನ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಇದೆ, ಗೌರವ ಇದೆ. ಅತ್ಯಂತ ಭಕ್ತಿಯಿಂದ ನಾನು ಕಾಲೇಜನ್ನ ಸ್ಮರಣೆ ಮಾಡ್ಕೊಳ್ತೇನೆ. ಕರ್ನಾಟಕ ಕಾಲೇಜ್ ಬಿಟ್ಟು ನನ್ನ ಆಗಲೇ 14 ವರ್ಷವಾಗಿದೆ. ಆದ್ರೆ ನಾನು ರಾಜ್ಯದ ಯಾವುದೇ ಮೂಲೆಗೆ ಹೋದ್ರು ಇವತ್ತಿಗೂ ನನಗೆ ನನ್ನ ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿಗಳು ನನಗೆ ಸಿಗ್ತಾರೆ, ವ್ಯಕ್ತಿಯಿಂದ ಮಾತನಾಡ್ತಾರೆ. ಕರ್ನಾಟಕ ಕಾಲೇಜ್ ನನ್ನ ವ್ಯಕ್ತಿತ್ವವನ್ನು ರೂಪಿಸಿತು.
ಅನೇಕ ನೆನಪುಗಳು ಕರ್ನಾಟಕ ಕಾಲೇಜಿನ ಬಗ್ಗೆ ಅನೇಕ ನೆನಪುಗಳಿವೆ. ಅವಾಗ ಇನ್ನೂ ನೀವು ತರುಣರಾಗಿದ್ರಿ. ಹೌದು ಹಾ. ಹೌದು. ಅಲ್ಲೇ ಇಲ್ಲೇ ಗುಲ್ಮೊಹರ್ ಗಿಡದ ಅಡಿಯಲ್ಲಿ ಅಡ್ಡಾಡಿದ್ದು ಇವು ಎಲ್ಲ ನೆನಪಿರ್ಬೋದು. ಇಲ್ಲ, ನಾನು ಕರ್ನಾಟಕ ಕಾಲೇಜ್ ಸೇರಿದಾಗ ನನಗೆ ಇನ್ನೂ ಮದುವೆ ಆಗಿರ್ಲಿಲ್ಲ. ಅದಕ್ಕೆ ಕೇಳಿದೆ. 26 ವರ್ಷ ಆಯ್ತು. ಆದ್ರೆ ನಾನು ಯಾವುದೇ ಗಿಡದ ನೆರಳಿನಲ್ಲಿ ನಿಂತ್ಕೊಳ್ಳುವ ಒಂದು ಪ್ರಮೇಯ ಬರ್ಲಿಲ್ಲ. ಅದನ್ನ ಯಾಕೋ ದಾಟ್ಕೊಂಡ್ ಬಿಟ್ಟಿದ್ದೆ ನಾನು. ಇಂಗ್ಲಿಷ್ ಕವಿಗಳಿಗೆ ಇವೇ ನಿಸರ್ಗವೇ ದೊಡ್ಡ ಸ್ಫೂರ್ತಿ. ಇರ್ಲಿ ಹಾಗೆ. ಆದ್ರೆ ಕರ್ನಾಟಕ ಕಾಲೇಜ್ ಸೇರಿದ ಮೇಲೆ ನಾನು ಕನ್ಯಾ ನೋಡ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಆ ಕಾಲದಲ್ಲಿ ಅನೇಕ ಜನ ವಿದ್ಯಾರ್ಥಿನಿಯರು, ನನ್ನ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿನಿಯರು ಅಲ್ಲಿದ್ರು. ಕೆಲವು ಪ್ರಪೋಸಲ್ಸ್ ಎಲ್ಲ ಬಂದು ನಾನು ಹೇಳಿದೆ, ಅವಳು ಈಗ್ಲೂ ಕರ್ನಾಟಕ ಕಾಲೇಜಿನಲ್ಲಿ ಓದ್ತಾ ಇದ್ರೆ ನಾನು ನೋಡೋದಿಲ್ಲ, ಕರ್ನಾಟಕ ಕಾಲೇಜಿನಲ್ಲಿ ಓದಿ ಹೋಗಿದ್ರೆ ನೋಡಬಹುದು ಅಂತ ನಾನು ಹೇಳ್ತಾ ಇದ್ದೆ. ಆ ಕಾಲದಲ್ಲಿ ವೀಣಾ ಶಾಂತೇಶ್ವರ್ ಕರ್ನಾಟಕ ಕಾಲೇಜಿನ ಪ್ರಾಚಾರ್ಯರಾಗಿದ್ರು. ಅದೊಂದು ನಾನು ನೋಡಿದ ಒಂದು ಸುವರ್ಣ ಕಾಲ. ಒಂದು 8 ವರ್ಷ ವೀಣಾ ಶಾಂತೇಶ್ವರ್ ಅವರ ಅಧಿಕಾರ ಅವಧಿಯಲ್ಲಿ ಕರ್ನಾಟಕ ಕಾಲೇಜು ತನ್ನ ಗತ ವೈಭವವನ್ನ ಮತ್ತೆ ಪಡೆದುಕೊಂಡಿತು. ಅನೇಕ ಎಲ್ಲರೂ ಅವರ ತರಗತಿಗಳನ್ನ ತೆಗೆದುಕೊಳ್ತಾ ಇದ್ರು. ಯಾಕಂದ್ರೆ ಮೇಡಮ್ ಅವರು ಸುಮ್ಮನೆ ಕೊಡ್ತಾ ಇರಲಿಲ್ಲ. ಯಾವುದೇ ಒಬ್ಬ ಶಿಕ್ಷಕ ತರಗತಿ ತೆಗೆದುಕೊಳ್ತಿದ್ರೆ ಅವರು ಇಮಿಡಿಯೇಟ್ ಆಗಿ ಅವರಿಗೆ ಒಂದು ನೋಟಿಸ್ ಅನ್ನು ಕೊಡ್ತಾ ಇದ್ರು. ಕೆಲವು ಶಿಕ್ಷಕರು ಅವರಿಗೆ ಅವಮಾನ ಮಾಡ್ತಾ ಇದ್ರು. ಅದನ್ನೆಲ್ಲ ಮೀರಿ ಕರ್ನಾಟಕ ಕಾಲೇಜನ್ನು ಕಟ್ಟಿದ್ರು. ಶಿ ಇಸ್ ಎ ಬಿಗ್ ರೋಲ್ ಮಾಡೆಲ್ ಟು ಮಿ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್. ನಾನು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥನಾಗಿದ್ದಾಗ, ನಿಕಾಯದ ಡೀನ್ ಆದಾಗ, ಪರೀಕ್ಷಾ ನಿಯಂತ್ರಕನಾದಾಗ ಮತ್ತು ರಿಜಿಸ್ಟರ್ ಆದಾಗ, ಕುಲಸಚಿವನಾದಾಗ ನನ್ನ ಮುಂದೆ ಇರತಕ್ಕಂತ ಒಂದು ದೊಡ್ಡ ಮಾಡೆಲ್ ಅಂದ್ರೆ ವೀಣಾ ಶಾಂತೇಶ್ವರ. ಆಮೇಲೆ ಅನೇಕ ಶೈಕ್ಷಣಿಕ ಚಟುವಟಿಕೆ. ಈಗ ನಿಮ್ಮ ಮಾಡೆಲ್ ಅವ್ರು ಇದ್ರೆ ನಾನೇನ್ ಹೇಳ್ತೀನಿ, ನೀವು ಯಾಕೆ ನೀವು ಎಲ್ಲೇ ಕಲ್ತಿರೋ ಅಥವಾ ಏನ್ ಮಾಡಿರೋ ಯಾವುದೇ ಕ್ಯಾಂಪಸ್ಸಿನಲ್ಲಿ ಒಂದು ದೊಡ್ಡ ಏನಂತಾರ ಆಡಿಟೋರಿಯಂ ಕಟ್ಲಿಕ್ಕೆ ನೀವು ಯಾಕೆ ಆಸಕ್ತಿಯನ್ನ ತಗೊಂಡಿಲ್ಲ? ರೋಲ್ ಮಾಡೆಲ್ ಅಂತದಕ್ಕಿದು. ಇಲ್ಲ, ಆಗಿದೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ 3 ದೊಡ್ಡ ಆಡಿಟೋರಿಯಂಸ್ ಬಂದಿವೆ. ಅದರಲ್ಲಿ ನೇರವಾದ ನನ್ನ ಪಾತ್ರ ಇಲ್ಲ. ಆದ್ರೆ ಅದರ ಕನ್ಸ್ಟ್ರಕ್ಷನ್ ನಡೆದಾಗ, ಕಟ್ಟಡದ ಕೆಲಸ ನಡೆದಾಗ ನಾನು ಭಾಗವಹಿಸ್ತಾ ಇದ್ದೆ. ಆದ್ರೆ ನಾನು ಕುಲಸಚಿವರಾದಾಗ ಆಗೋ ಹೊತ್ತಿಗೆ ಆ ಕಟ್ಟಡಗಳು ಪೂರ್ಣಗೊಂಡಿದ್ವು. ಲಿಮಿಟೆಡ್ ವೇ ಐ ಪ್ಲೇಡ್ ಎ ಸ್ಮಾಲ್ ರೋಲ್. ಹೀಗೆ ಸುಮ್ಮನೆ, ಯಾಕಂದ್ರೆ ಯಾರ್ಯಾರು ರೋಲ್ ಮಾಡೆಲ್ ಅಂತ ಹಾಕೊಂಡಿರ್ತಾರಲ್ಲ, ಅವು ಎಲ್ಲ ಎಲ್ಲರ ಒಂದ್ ಕಡೆ ಅವ್ರು ಅದನ್ನ ಮಾಡಿದ್ರು ನಾ ಇದನ್ನ ಮಾಡಿದೆ ಅನ್ನೋ ಹಂಗ ಈ ಮಾಡೆಲ್ಗಳ ಇನ್ಫ್ಲೂಯೆನ್ಸ್ ಆಗ್ತದೆ. ಈಗ ಅಮಿತಾಬ್ ಬಚ್ಚನ್ ಹಿಕ್ಕೊಳ್ಳೋದು. ಈಗ ನೀವು ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲಿಯೋ ಯಾವುದೋ ಒಂದು ನೋಟದಾಗ ಆಂಗಲ್ನಾಗ ರಾಜ್ಕುಮಾರ್ ಕಂಡಂಗ ಕಾಣಬೇಕು ಅನ್ನುವ ಒಂದು ಇದು ಇರ್ತದೆ, ಏನೋ ಹಾರ್ಟ್ ಬೀಟ್ ಅಲ್ಲಿ ಇರ್ತದ. ಅಂತದ್ದು ಆ ಸಲುವಾಗಿ ಕೇಳಿದೆ. ಮತ್ಯಾವ ಕಾರಣಗಳಿಗೂ ಹಾಗೂ ಅಲ್ಲ. ಯಾವ್ಯಾವ ಈಗ ನಮ್ಮ ಈ ಕಾರ್ಯಕ್ರಮವನ್ನ ನೋಡುವವರು ಸಹಿತ ಅವರಿಗೂ ಯಾರೋ ಅವರ ಜೀವನದಲ್ಲಿ ರೋಲ್ ಮಾಡೆಲ್ ಇರ್ತಾರ. ರೋಲ್ ಮಾಡೆಲ್ ಅದರ ಅರ್ಥ ಏನು? ಅವರಂಗೆ ನಾವು ಆಗಬೇಕು, ಅವರನ್ನ ಮೀರಿಸಿ ಬೆಳಿಬೇಕು. ಅದನ್ನ ನೀವು ಈಗ ಬೆಳೀತಾ ಇದ್ದೀರಿ ಅನ್ನೋದು ಸರ್ವವಿದಿತವಾಗಿದೆ. ಅದೇನೋ ಪ್ರಶ್ನೆ ಇಲ್ಲ. ಸೊ ಕರ್ನಾಟಕ ಕಾಲೇಜಿನ ಬಗ್ಗೆ ಆಯ್ತು. ಆಮೇಲೆ ಇಲ್ಲಿಂದ ಅಮರಕಂಟಕಕ್ಕೆ ಹೋದ್ರಿ, ಕೇಂದ್ರೀಯ ವಿದ್ಯಾಲಯ, ಕೇಂದ್ರ ಸರ್ಕಾರದ್ದು. ಅಲ್ಲಿ ಏನಿತ್ತು ನಿಮ್ಮ ಅನುಭವ? ಸ್ವಲ್ಪ. ನಾನು ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯಕ್ಕೆ ಪರೀಕ್ಷಾ ನಿಯಂತ್ರಕರಾಗಿ ಹೋದೆ. 4 ವರ್ಷ ಅಲ್ಲಿ ಸೇವೆಯನ್ನು ಸಲ್ಲಿಸಿದೆ. ಆ ಕಾಲದಲ್ಲಿ ಕನ್ನಡದವರೇ ಆದ ಪ್ರೊಫೆಸರ್ ಟಿ.ವಿ. ಕಟ್ಟಿಮನಿಯವರು ಕುಲಪತಿಗಳಾಗಿ ಅನೇಕ ಕೆಲಸಗಳನ್ನ ನನಗೆ ಆ ವಿಶ್ವವಿದ್ಯಾಲಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಒಬ್ಬ ನೌಕರನಾಗಿ ನಾನು ಅನೇಕ ಸುಧಾರಣೆಗಳನ್ನ ಕುಲಪತಿಗಳ ಸಹಾಯದಿಂದ ತರಲಿಕ್ಕೆ ಸಾಧ್ಯ ಆಯಿತು. ಆದ್ರೆ ಆ ಪರಿಸರ ನನ್ನ ಮೇಲೆ ಬಹಳ ಪರಿಣಾಮ ಬೀರಿತು. ಅಲ್ಲಿಯ ವಾತಾವರಣ, ಅಲ್ಲಿಯ ಚಳಿ, ಅಲ್ಲಿಯ ಮಳೆ, ಗಾಳಿ ಮತ್ತು ಅಲ್ಲಿಯ ಒಟ್ಟು ಪರಿಸರ, ಬೆಟ್ಟಗಳು, ಗುಡ್ಡಗಳು, ನದಿ, ನರ್ಮದಾ ನದಿ, ಅದು ಇಟ್ ಬಿಕೇಮ್ ಎ ಬಿಗ್ ಮೆಟಾಫರ್ ಇನ್ ಮೈ ರೈಟಿಂಗ್. ಮುಂಬರುವ ನನ್ನ ಕೃತಿಗಳಲ್ಲಿ ನರ್ಮದಾ ಕಾಣಿಸ್ಕೊಳ್ಬಹುದು, ಬರ್ಬೋದು. ಅಷ್ಟಲ್ಲ, ನರ್ಮದೆ ತನಗೆ ಗೊತ್ತಿಲ್ಲದಂತೆ ನಿಮ್ಮ ಮರ್ಮವನ್ನ ತಿಳಿದು ನಿನಗೆ ಇಂಥ ಕರ್ಮಗಳನ್ನ ಮಾಡು ಎನ್ನುವಂತ ಅಂತ ಹೇಳಿರಬಹುದಾದ ಸಾಧ್ಯತೆ ಇದೆ. ನಾನು ಅಲ್ಲಿ ಹೋದಾಗ ವಿಡಿಯೋದ ಮುಖಾಂತರ ಆ ನರ್ಮದಾ ತಟಾಕವನ್ನೆಲ್ಲಾ ತೋರಿಸಿದೆ. ನೆನಪದ ನಯನ ಮನೋಹರವಾದದ್ದು. ಆಮೇಲೆ ಅದಕ್ಕೊಂದು ಅದರದ್ದೇ ಆದ ಸ್ಯಾಂಟಿಟಿ, ಅದು ಪವಿತ್ರತೆ ಅದ.
ಸೊ ಅವೆಲ್ಲ ನಿಮ್ ಮೇಲೆ ಪ್ರಭಾವ ಬೀರಲಿಕ್ಕೂ ಸಾಕು. ಅದ್ರ ಜೊತೆಗೆ ಅಲ್ಲಿಯ ಪರಿಸರ ಅಂದ ಮೇಲೆ ಅಲ್ಲಿಯ ಬುಡಕಟ್ಟು ಜನಾಂಗ, ಆದಿವಾಸಿ ಜನಾಂಗ, ವಿಶ್ವವಿದ್ಯಾಲಯದ ಸುತ್ತಮುತ್ತ ಅನೇಕ ಪ್ರದೇಶಗಳಲ್ಲಿ ಅಲ್ಲಿ ಆದಿವಾಸಿಗಳು ವಾಸವಾಗಿದ್ರು. ಆಗಾಗ ನಾನು ಅವರ ಗುಡಿಸಲುಗಳಿಗೆ, ಅವರ ಪ್ರದೇಶಕ್ಕೆ ನಾನು ಹೋಗ್ತಾ ಇದ್ದೆ, ಅವರೊಂದಿಗೆ ಮಾತನಾಡ್ತಾ ಇದ್ದೆ, ಅವರ ಅನೇಕ ಸಮಸ್ಯೆಗಳನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೆ. ಆಮೇಲೆ ಅವರೊಂದಿಗೆ ಸಂವಾದ ಚರ್ಚೆಯನ್ನ ಮಾಡ್ತಾ ಇದ್ದೆ, ಅವರ ಹಾಡುಗಳನ್ನ ಕೇಳ್ತಾ ಇದ್ದೆ. ಅವರ ಮುಗ್ಧತೆ, ಅವರ ಕಲೆ, ಅವರ ಒಂದು ಧಾರ್ಮಿಕ ಪರಿಕಲ್ಪನೆ, ಅವರ ಆಧ್ಯಾತ್ಮಿಕ ಪರಿಕಲ್ಪನೆ, ಇದೆಲ್ಲ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತು. ಒಬ್ಬ ಲೇಖಕನಿಗೆ ಇಂಥ ಒಂದು ಅನುಭವ ಬೇಕಾಗ್ತದೆ. ಅಲ್ಲಿ ಆಬ್ವಿಯಸ್ಲಿ ಬೇಕಾಗ್ತದೆ. ಅಂದ್ರೆ ಇನ್ನೊಂದು ಕಥೆ ಅಥವಾ ಕಾದಂಬರಿ ಬರ್ತದೆ, ಖಂಡಿತವಾಗಿ ಬರ್ತಾ ಇದೆ. ಅದಕ್ಕಂದೆ ಕ್ಯಾಂಪಸ್ ನಾವಲ್ದಲ್ಲಿ. ಆದ್ರೆ ಆ ಕ್ಯಾಂಪಸ್ ನಾವಲ್ದ ವಸ್ತು ನಾನ್ ನಿಮ್ಗೆ ಹೇಳಿದ್ನಲ್ಲ, ಇದು ಅಲ್ಲ, ಅದು ಬೇರೆ ಏನೇ ವಸ್ತು ಅದು ಇರ್ಲಿ, ಇದೆ. ಬಟ್ ಅದೊಂದು ಇನ್ಸ್ಪಿರೇಷನ್ ಅಲ್ಲಿಂದ ಬರ್ತದ. ಹೌದು. ಟ್ರೈಬಲ್ ಜನಾಂಗ ಅಂದ್ರೆ ಗುಡ್ಡುಗಾಡು ಬುಡಕಟ್ಟು ಜನಾಂಗದ ಜನರ ವೈವಿಧ್ಯತೆ ಮತ್ತು ಅವರ ನಂಬಿಕೆಗಳು ಮತ್ತು ಅವರು ತೋರಿಸುವ ಪ್ರೀತಿ, ಪ್ರೇಮ, ವಿಶ್ವಾಸಗಳು, ಅವು ಈ ನಮ್ಮ ಭಾರತೀಯ ನಾಲೆಜ್ ಸಿಸ್ಟಮ್ಗೆ ಅಂದ್ರೆ ಜ್ಞಾನದ ಒಂದು ಸಂಗ್ರಹಕ್ಕೆ ದೊಡ್ಡ ಕೊಡುಗೆ ಅದು. ಇನ್ನೂ ಅನ್ಎಕ್ಸ್ಪ್ಲೋರ್ಡ್ ಅದು. ಒಂದು ಮಾತನ್ನ ನಿಮ್ಗೆ ಹೇಳ್ಬೇಕು ಸರ್. ನಾನು ಕಂಡುಕೊಂಡಿದ್ದೇನಂತಂದ್ರೆ, ಅಮರಕಂಟಕದಿಂದ ಒಂದು 20-30 ಕಿಲೋಮೀಟರ್, 22 ಕಿಲೋಮೀಟರ್ ದೂರದಲ್ಲಿ ಒಂದು ಲಾಲ್ಪುರ ಅಂತ ಒಂದು ಹಳ್ಳಿ ಇದೆ. ಆ ಲಾಲ್ಪುರ ಎಂಬ ಹಳ್ಳಿಯ ಹತ್ತಿರ ಈ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿತ್ತು. ಇದು ವಿಶ್ವವಿದ್ಯಾಲಯ, ಕೇಂದ್ರೀಯ ವಿಶ್ವವಿದ್ಯಾಲಯ. ಇಲ್ಲಿಯ ಶಿಕ್ಷಕರು ಅಲ್ಲಿಯ ಜನರಿಗೆ ನೆರವಾಗಬೇಕಾಗಿತ್ತು. ಅಂದ್ರೆ ನಮ್ಮ ಬೌದ್ಧಿಕತೆ, ನಮ್ಮ ವಿದ್ವತ್ತು, ನಮ್ಮ ತಿಳುವಳಿಕೆ, ನಮ್ಮ ಅನುಭವ ಆ ಪರಿಸರವನ್ನು ಶುದ್ಧ ಮಾಡುವ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ನನಗೇನ್ ಅನಿಸ್ತು ಅಂತಂದ್ರೆ, ಈ ಎಜುಕೇಟೆಡ್ ವರ್ಲ್ಡ್, ಈ ಲಿಟ್ರೇಟ್ ವರ್ಲ್ಡ್ ಎಷ್ಟು ಕರಪ್ಟ್ ಇದೆ, ಆ ಟ್ರೈಬಲ್ ವರ್ಲ್ಡ್ ಎಷ್ಟು ಇನ್ನೋಸೆಂಟ್ ಇದೆ, ಪ್ಯೂರ್ ಇದೆ. ಅಂದ್ರೆ ನನಗೇನ್ ಅನಿಸ್ತು ಸರ್, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಟೀಚ್ ಟು ದ ಟ್ರೈಬ್ಸ್, ಐ ಕ್ಯಾನ್ ಲರ್ನ್ ಎವ್ರಿಥಿಂಗ್ ಫ್ರಮ್ ದೇರ್ ಅಂತ ಅನಿಸ್ತು ನನಗೆ. ನೋಡ್ರಿ, ಈಗ ಟ್ರೈಬಲ್ನ ಒಬ್ಬ ಬಿಲ್ಲುಗಾಯಿಗೆ ಅರ್ಜುನನ್ಕಿಂತ ಜಾಸ್ತಿ ಗೊತ್ತಿತ್ತು ಅನ್ನೋದು ನಮ್ಮ ಪುರಾಣಗಳೇ ಹೇಳ್ತಾವ. ಅವ ಗುರು ಇಲ್ದನ ಮಾಡದ ಎಲ್ಲ. ಆದ್ರೆ ಅದು ಬೇರೆ ವಿಷಯ, ಉಳಿದದ್ದೆಲ್ಲ. ಆದ್ರೆ ಅಂದ್ರೆ ಅಂತ ಏಕಲವ್ಯರು ಸಾಕಷ್ಟು ಜನ ಇರ್ತಾರ ಅವ್ರವರ ಕ್ಷೇತ್ರದಲ್ಲಿ. ಆವಾಗಿನ ಕಾಲಕ್ಕೆ ಬಿಲ್ಲು ಬಾಣ ಇದ್ದು, ಈಗಿನ ಕಾಲಕ್ಕೆ ಔಷಧ ಇರ್ಬೋದು, ಅಥವಾ ಔಷಧೀಯ ಸಸ್ಯಗಳ ಬಗ್ಗೆ ತಿಳ್ಕೊಳ್ಳೋದಿರ್ಬೋದು, ಟ್ರೈಬಲ್ ಆರ್ಟ್ ಇರ್ಬೋದು, ಯಾವುದೇ, ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ನಿಮಗೊಂದು ಒಳ್ಳೆ ಅವಕಾಶ ಸಿಕ್ತು. ಅದನ್ನ ಸದುಪಯೋಗ ನೀವು ಇರುವ ತನಕನೂ ಮಾಡ್ಕೊಂಡಿರಿ. ಇವತ್ತು ಆ ಜನ ನಿಮ್ಮನ್ನ ನೆನಪಿನಲ್ಲಿ ಇಡ್ತಾರೆ. ಅದು ಮುಖ್ಯ ವಿಷಯ. ಇವತ್ತ ನೋಡ್ರಿ, ರಾಜ್ಕುಮಾರ್ ಇರ್ಲಿಕ್ಕಿಲ್ಲ, ಆದ್ರೆ ಅವ ಮಾಡಿದ ಸಿನಿಮಾ ಏನು ಸುಳ್ಳ, ಅವು ಇನ್ನೂ ಮಕ್ಕಳಿಗಿಂತ ಜಾಸ್ತಿ ಪ್ರಭಾವ ಬೀರ್ತಾವ. ಮತ್ತು ಅವ್ರು ಇರುವ ತನಕನೂ ಒಂದಿಷ್ಟು ಆದರ್ಶಗಳಿಗೆ ಅದು ಅವ್ರ ಇಡೀ ಪಾತ್ರ ನಿರೂಪಣೆಗಳೇ ಹಂಗಿರ್ತಿದ್ದು. ಹಂಗ ನಿಮ್ಮದು ಸಹಿತ ನಿಮ್ಮ ವ್ಯಕ್ತಿತ್ವ, ಅದಕ್ಕೆ ನಾವೆಲ್ಲ ರೋಲ್ ಮಾಡೆಲ್ ಇನ್ಫ್ಲೂಯೆನ್ಸ್ ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಇವಂತಾವ ಕಾರಣ ಗೊತ್ತಿಲ್ಲದೆ ಮಾಡ್ತಾರ ನಮ್ಮ ಮೇಲೆ ಕೆಲಸ. ಅದು ಸೊ ಇದು ನೀವು ಅಮರಕಂಟಕದಾಗ ಮಾಡಿದ್ರಿ. ಒಂದು ಮಾತು, ಆಗ್ಲೇ ನೀವು 2-3 ಸಲ ರಾಜ್ಕುಮಾರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರಿ. ಹೀಗಾಗಿ ಒಂದು ಕೆಲವು ವಿಷಯಗಳನ್ನ ಈಗಲೇ ಹೇಳ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಒಂದೇನಂತಂದ್ರೆ, ರಾಜ್ಕುಮಾರ್ is still my role model in many ways. ಹೌದು, ನನಗಾದ್ರೂ ಹಂಗಾಗಿ. ಆಮೇಲೆ ನಾನು ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನ ನೋಡದೆ ಹೋಗಿದ್ದಿದ್ರೆ ಇಂಗ್ಲಿಷ್ ಪ್ರಾಧ್ಯಾಪಕನಾಗ್ತಿರ್ಲಿಲ್ಲ. ಅದಕ್ಕೆ ಮೂಲ ರಾಜ್ಕುಮಾರ್. ನೋಡ್ರಿ, 2 ಕನಸು ಸಿನಿಮಾದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕ, ದಾರಿ ತಪ್ಪಿದ ಮಗ ಸಿನಿಮಾದಲ್ಲಿ ಅವರು ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ ಅಭಿನಯ ಮಾಡಿದ್ದಾರೆ. ಆಮೇಲೆ 2 ಕನಸು ಸಿನಿಮಾದಲ್ಲೂ ಕೂಡ ಇಂಗ್ಲಿಷ್ ಪ್ರಾಧ್ಯಾಪಕ. ಆ ಸೂಟ್ ಹಾಕೊಂಡು, ಬೂಟ್ ಹಾಕೊಂಡು, ಸ್ಕೂಟರ್ ಮೇಲೆ ಬರೋದು, ಆಮೇಲೆ ಶೇಕ್ಸ್ಪಿಯರ್ನ ಕಂಪ್ಲೀಟ್ ವರ್ಕ್ಸ್ ಆಫ್ ಶೇಕ್ಸ್ಪಿಯರ್ನ ಓಪನ್ ಮಾಡಿ ಹೇಳೋದು, ಆಮೇಲೆ ಡೈಲಾಗ್ಸ್ ಗಳನ್ನ ಹೇಳೋದು ಏನಿದೆಯಲ್ಲ, ಅದನ್ನ ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರ್ತು. ನಾನು ಕರ್ನಾಟಕ ಕಾಲೇಜಿಗೆ ಸೇರಿದ ಮೇಲೆ ಮೊದಲು ಮಾಡಿದ ಕೆಲಸ ಏನಂತಂದ್ರೆ, ಕಂಪ್ಲೀಟ್ ಪ್ಲೇಸ್ ಆಫ್ ಶೇಕ್ಸ್ಪಿಯರ್ 2 ಕೃತಿಗಳನ್ನ, 2 ಸಂಪುಟಗಳನ್ನ ನಾನು ಖರೀದಿ ಮಾಡಿದೆ. ಒಂದು ಸಣ್ಣ ನಾಟಕ ಕಲಿಸಬೇಕಾಗಿದ್ರು ಕೂಡ ದೊಡ್ಡ ನಾಟಕವನ್ನ ತೆಗೆದುಕೊಂಡು ಹೋಗಿ ನಾನು ಪಾಠ ಮಾಡ್ತಾ ಇದ್ದೆ. ಆಮೇಲೆ ಅನೇಕ ಸಾಲುಗಳು ರಾಜ್ಕುಮಾರ್ ಹಾಗೇನೆ ನಾನು ಸ್ವಲ್ಪ ಕಂಠಪಾಠ ಮಾಡ್ಕೊಂಡು ಗಟ್ಟಿಯಾಗಿ ಓದ್ಕೊಂಡು ನೆನಪು ಇಟ್ಕೊತೀನಿ. ಟು ಬಿ ಆರ್ ನಾಟ್ ಟು ಬಿ, ದಟ್ ಇಸ್ ದಿ ಕ್ವೆಶ್ಚನ್.
ಟು ಬಿ ಆರ್ ನಾಟ್ ಟು ಬಿ. ಆಮೇಲೆ ಈ ಜೂಲಿ ಸೀಸರ್ ನಾಟಕದ ಒಂದು ಅರ್ಧ ಡೈಲಾಗ್ಸ್ ಇರ್ತಿದ್ವು ನನಗೆ. ಸೊ ಹೀಗಾಗಿ ಆಮೇಲೆ ರಾಜ್ಕುಮಾರ್ ಅವರಿಂದ ಅನೇಕ ಮೌಲ್ಯಗಳನ್ನ ನಾನು ಕಲಿತೆ. ಅನೇಕ ಮೌಲ್ಯಗಳನ್ನ, ಒಬ್ಬ ಮಗ ಹೇಗಿರಬೇಕು, ಒಬ್ಬ ತಂದೆ ಹೇಗಿರಬೇಕು, ಒಬ್ಬ ಅಣ್ಣ ಹೇಗಿರಬೇಕು, ತಮ್ಮ ಹೇಗಿರಬೇಕು, ಒಬ್ಬ ಶಿಕ್ಷಕ ಹೇಗಿರಬೇಕು ಅಂತ ಹೇಳಿ ಅವರು ಬಂಗಾರದ ಮನುಷ್ಯ ಆದ್ರು. ಈಗ ಇವತ್ತಿನ ಆ ರೋಲ್ ಮಾಡೆಲ್ ನಾಗ ನಾನು ಹೇಳೋದು ಏನು ಅಂದ್ರೆ, ನೀವು ಸಹಿತ ಬಂಗಾರದ ಗುರುಗಳು, ಬಂಗಾರದಂತ ಮನುಷ್ಯ ಆಗ್ರಿ ಅಂತ. ಅದು ಯಾವಾಗ ಅವ ಚಪ್ಪಲ್ ಬಿಟ್ಟು ಹೋದಾಗ ಬಂಗಾರದ ಮನುಷ್ಯ ಅಲ್ಲ. ಇದು ನೆನಪಿಟ್ಕೋಬೇಕು ನೀವು. ನನಗೂ ಆ ಸಿನಿಮಾ ಫ್ರೇಮ್ ಇನ್ನೂ ನೆನಪದ. ಸೊ ಅದು ಯಾವಾಗ ಆಗ್ತದೋ ಆಗ್ಲಿ ಬಿಡಿ, ಅದೇನಿಲ್ಲ. ಆಮೇಲೆ ಈಗ ಪ್ರಸ್ತುತವಾಗಿ ನೀವು ಕೇಂದ್ರೀಯ ವಿಶ್ವವಿದ್ಯಾಲಯ ಗುಲ್ಬರ್ಗಾದಾಗಿದ್ದೀರಿ. ಊರು ಬಿಟ್ಟು ಹೊರಗದ ಒಂದನೇದ್ದು. ಎಲ್ಲಾ ಯೂನಿವರ್ಸಿಟಿಗಳು ಊರು ಬಿಟ್ಟು ಹೊರಗೆ ಇರ್ತಾವೆ. ಇದು ಇತಿಹಾಸದಿಂದ ನಡೆದು ಬಂದದ್ದು. ನಮ್ ಕಡೆನೂ ಧಾರವಾಡದಾಗ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ 2 ದೂರ ಇತ್ತು. ಅದು ಕರ್ನಾಟಕ ಯೂನಿವರ್ಸಿಟಿನೂ ದೂರ ಇತ್ತು. ಈಗ ಅಲ್ಲಿ ಒಳಗಾಗ್ಯದ, ಆ ಮಾತು ಬೇರೆ. ಸೊ ಈ ದೂರವಿದ್ದ ಯೂನಿವರ್ಸಿಟಿಗಳು ಎಲ್ಲೋ ಒಂದ್ ನನ್ನ ಕಡೆ ಅನಿಸ್ತದೆ ಜನ ಸಮುದಾಯದಿಂದನೂ ದೂರ ಇರ್ತಾವನೋ ಅಂತ. ನೀವು ಆಗಲೇ ಒಂದು ಮಾತು ಹೇಳಿದ್ರಿ ಅಮರಕಂಟಕದ ಬಗ್ಗೆ. ಒಂದು ಹೇಳ್ತಾ ನಾವು ಹಿಂಗೆಲ್ಲಾ ಪ್ರಾಧ್ಯಾಪಕರು ಬುಡಕಟ್ಟು ಜನಾಂಗದ ಮಂದಿನ ಅರ್ಥ ಮಾಡ್ಕೋತಾರ, ಇದನ್ ಮಾಡ್ಕೋತಾರ ಎಲ್ಲ. ನನಗೆ ಈಗ ಒಂದ್ ನೆನಪಾತು. ವೀಣಾ ಬನ್ನಂಜಿ ಅವರು, ನಿಮ್ಗೆ ಗೊತ್ತಿರಬೇಕು, ಅವರು ಒಂದು ಮಾತು ಹೇಳಿದ್ರು, ಇವತ್ತಿನ ಎಲ್ಲಾ ಕಾರಣಗಳಿಗೆ ವಿಶ್ವವಿದ್ಯಾನಿಲಯಗಳೇ ಕಾರಣ, ಸಮಸ್ಯೆಗಳಿಗೆ. ಯಾಕಂದ್ರೆ ಅವು ಏನಾರ ಸಂಶೋಧನೆ ಮಾಡು ಅಂದ್ರೆ ಏನೇನಾರ ಸಂಶೋಧನೆ ಮಾಡೋದು. ಇವ್ರದ್ದು ಯಾವ್ದು, ಇವ್ರು ಯಾವ ಬುಡಕಟ್ಟಿಗೆ ಸೇರ್ತಾರ, ಇವ್ರಿಗೆ ಏನ್ ಸೇರ್ತದ, ಇದು ಎಲ್ಲಾರು ಬೇಕು, ಹಂಗ್ ಬೇಕು, ಹಿಂಗ್ ಬೇಕು, ಇಲ್ಲದ ಒಂದಿಷ್ಟು ಕಲ್ಪನೆಗಳನ್ನ ಮಾಡ್ತಾ ಅದನ್ನ ಸಾಕಾರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಒಂದು ಶೈಕ್ಷಣಿಕ ಸಮಾಜವು ಸಹಿತ ಭಿನ್ನವಾಗುವುದರಾಗ ಏನು ಆಶ್ಚರ್ಯ ನನಗಂತೂ ಅನ್ಸುದಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ನಿಮ್ಮ ಅಭಿಪ್ರಾಯ ಸರಿಯಾಗಿದೆ. ವಿಶ್ವವಿದ್ಯಾಲಯಗಳು ಜನರ ಹತ್ತಿರ ಹೋಗ್ಬೇಕು, ಸಮಾಜದ ಹತ್ತಿರ ಹೋಗ್ಬೇಕು, ಜನರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಬೇಕು, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು, ನಾಡು ನುಡಿಯ ಬಗ್ಗೆ ಪ್ರೀತಿ ಹುಟ್ಟುವ ಹಾಗೆ ಮಾಡಬೇಕು, ದೇಶದ ಬಗ್ಗೆ ದೇಶ ಪ್ರೇಮ ಹುಟ್ಟುವ ಹಾಗೆ ಮಾಡಬೇಕು. ಇದೆಲ್ಲ ವಿಶ್ವವಿದ್ಯಾಲಯಗಳು ಮಾಡಬೇಕಾದ ಕೆಲಸ. ಆದ್ರೆ ಇತ್ತೀಚೆಗೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಈ ಕೆಲಸ ಆಗ್ತಾ ಇಲ್ಲ. ಹೇಗೆ ಸಮಾಜದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು ಮತ್ತು ಹೇಗೆ ದೇಶದ ವಿರುದ್ಧ ಕೆಲಸ ಮಾಡಬೇಕು ಎಂಬುದನ್ನ ಕೆಲವು ಶಿಕ್ಷಕರು ನೇರವಾಗಿ ಕಲಿಸ್ತಾ ಇದ್ದಾರೆ. ಈಗ ಮೊನ್ನೆ JNU ಪ್ರಕರಣವನ್ನು ತಾಜಾ ಇದೆ. ಅದು ಭಾರತದ ಅತ್ಯಂತ ಮಹತ್ವದ ವಿಶ್ವವಿದ್ಯಾಲಯ JNU ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಓದತಕ್ಕಂತ ವಿದ್ಯಾರ್ಥಿಗಳು ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ, ವರ್ಡಿಕ್ಟ್ ಅನ್ನ ವಿರೋಧಿಸಿ ಭಾರತದ ಪ್ರಧಾನಮಂತ್ರಿಗಳನ್ನ ಮತ್ತು ಭಾರತದ ಗೃಹ ಮಂತ್ರಿಗಳ ಸಾವನ್ನ ಬಯಸುತ್ತಾ ಘೋಷಣೆ ಕೂಗುವುದು, ಇದು ಒಂದು ವಿಶ್ವವಿದ್ಯಾಲಯದ ಕ್ಯಾಂಪಸ್ ಮೇಲೆ ನಡೆದಿದ್ದು ಬಹಳ ಆಘಾತಕಾರಿ ಬೆಳವಣಿಗೆ. ಆಗ್ಬಾರ್ದಾಗಿತ್ತು, ಆಗಿದೆ. ಇದರ ನಡುವೆ ಅನೇಕ ಜನ ಕುಲಪತಿಗಳು, ವಿಶೇಷವಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳು, NIT ಕುಲಪತಿಗಳು, ಈ ಭಾರತ ಸರ್ಕಾರದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಪ್ರಾಧ್ಯಾಪಕರು, ಕುಲಪತಿಗಳು, ನಿರ್ದೇಶಕರು ಅನೇಕರು ಒಳ್ಳೆಯವರಾಗಿದ್ದಾರೆ, ದೇಶದ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅದರ ಜೊತೆಗೆ ಈ ಕೆಲಸವು ನಡೆದಿದೆ. ಇದು ಹೀಗಾಗಬಾರದು ಅನ್ನೋದು ನಿಮ್ಮ ಒಂದು ಕಾಳಜಿಯಾಗಿದೆ. ಹೌದು. ಅದಕ್ಕೆ ಕಿತ್ತೂರು ಚೆನ್ನಮ್ಮ ಎಷ್ಟೇ ಎದೆಗಾರ್ತಿ ಇದ್ರು, ಎಷ್ಟೇ ವೀರ ಮಹಿಳೆ ಇದ್ದರು, ಕಿತ್ತೂರಿನ ಸಣ್ಣ ಸಂಸ್ಥಾನದಾಗ ಒಬ್ಬ ಹುಟ್ಟಿದ. ಹೌದು, ಇತಿಹಾಸ. ಹೌದು. ಪ್ರತಿಯೊಂದು ದೊಡ್ಡ ಅಥವಾ ಸಣ್ಣ ಯಾವುದೇ ಆಸ್ಥಾನದಾಗ ಟಿಪ್ಪು ಸುಲ್ತಾನನ ಇದ್ರೊಳಗೂ ಸಹಿತ ಅಂತ ಅವ್ರಿದ್ರು. ಅಂದ್ರ ನಾನೇನ್ ಹೇಳುದು, ಈ ರೀತಿಯ ಜನ ಎಲ್ಲಾ ಕಡೆ ಇದ್ದೇ ಇರ್ತಾರೆ. ಆದ್ರೂ ನಿಮ್ಮಂತವ್ರು ಒಂದೇನೋ ನಂಬಿಕೆಯನ್ನ ಇಟ್ಟುಕೊಂಡು ಇವತ್ತಿಲ್ಲ ನಾಳೆ ಹಮ್ಮ ಹೋಂಗೆ ಕಾಮ ಯಾವ ಅಂತ ಶುರು ಮಾಡಿರಲ್ಲ. ಇದು ಸ್ತುತ್ಯಾರ್ಹ. ಈಗ ವಿಶ್ವವಿದ್ಯಾನಿಲಯಕ್ಕೆ ಏನಾದ್ರೂ ಅಲ್ಟಿಮೇಟ್ ಸೊಲ್ಯೂಷನ್ಸ್ ಅವೇನು ಹೈಯರ್ ಎಜುಕೇಶನ್ಗೆ? ಈಗ ಭಾರತ ಸರ್ಕಾರ ಹೈಯರ್ ಎಜುಕೇಶನ್ ಕಮಿಷನ್ ಏನೋ ತರ್ಲಿಕ್ಕದ, ಲೈಕ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿತ್ ಫುಲ್ ಫ್ಲೆಜ್ಡ್ ಪವರ್ಸ್ ಮಾಡ್ಬೇಕು ತಂದ್ರೆ ಅದರ ಪ್ರಭಾವ, ಅದರದ್ದು ಇನ್ಫ್ಲೂಯೆನ್ಸ್ ಏನಾಗ್ತದ ನೋಡ್ಬೇಕು. ಆದ್ರೆ
ಎಲ್ಲಿ ಈಗ ಮೆಕಾಲೆ ಮಾಡಿದ್ದನ್ನ ಅನುಭವಿಸ್ಲಿಕ್ಕತ್ತೀವಿ ನಾವು. ಮೆಕಾಲೆ ಆವಾಗ ಆ ಸರ್ಕಾರ, ಅವನ ಕಂಪನಿ ಸರ್ಕಾರ ಏನ್ ಕೇಳ್ತು, ನಮ್ಗೆ ಕ್ಲಾರ್ಕ್ಗಳನ್ನ ಕೊಡ್ರಿ, ನಮ್ಮ ಲೆಕ್ಕಪತ್ರ ನೆಟ್ಟಗಿಡಬೇಕು. IAS ಅಂದ್ರೂ ಕ್ಲರ್ಕ, ICS ಇದು ಎಲ್ಲ ಪರೀಕ್ಷಾ ತಂದು ಅವ್ರನ್ನ ಅಲ್ಲಿಂದ ಮಾಡಿ ಇಲ್ಲಿ ಕಳಿಸ್ತಿದ್ರು. ಈಗೇನು ಬ್ರೈನ್ ಡ್ರೈನ್ ಅಂತಾರಲ್ಲ, ಅವಾಗ ಆ ರೀತಿಯ ಒಂದು, ಆದ್ರ ಅವ್ರೆಲ್ಲಾನು ಮೇಲಿನ ಸ್ತರದಾಗ ಇರಬೇಕು, ಭಾರತೀಯರು ಮಾತ್ರ ಹಿಂಗ ತೆಳಗ ಇರ್ಬೇಕು ಅನ್ನೋ ಹಂಗ ಇಡೀ ಶಿಕ್ಷಣ ವ್ಯವಸ್ಥೆ ಸುಮಾರು 200-250 ವರ್ಷದ ಈ ಒಂದು ಒತ್ತಡದೊಳಗ ಬದಲಾಗೋದ್ರಿ. ನಮ್ಮ ಎಲ್ಲಾ ಇಂಡಿಯನ್ ನಾಲೆಜ್ ಸಿಸ್ಟಮ್ ಹಾಳದು, ಜನ ವಿಶ್ವಾಸಗಳನ್ನ ಕಳ್ಕೊಳಿಕತ್ತರು. ನಮ್ಮಲ್ಲಿಯೇ ಈ ಸಮಾಜ ಪರಿವರ್ತನೆ ಅನ್ನೋದು ಒಂದು ರೀತಿಯಿಂದ ಪೂರ್ತಿಯಾಗಿ ಎಡವೂ ಅಲ್ಲ, ಪೂರ್ತಿಯಾಗಿ ಬಲವೂ ಅಲ್ಲ, ಎಡಬಿಡಂಗಿ ಆದಂತ ಒಂದು ಪರಿಸ್ಥಿತಿ ಬಂತು. ಇಂಥದ್ರಾಗ ಇರುವುದ ಬೇಡ ಅಂತ ಬ್ರೈನ್ ಡ್ರೈನ್ ಶುರುವಾತ ಎಲ್ಲಾ ಕಡೆ. ಕಲ್ತವರೆಲ್ಲ ಈಗೂ ಸಹಿತ ನನಗೆ ಗೊತ್ತದ, ಅಮೆರಿಕನ್ ವಿಶ್ವವಿದ್ಯಾನಿಲಯದೊಳಗ ಏನ್ಸಿಯಂಟ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅದ ಬಗ್ಗೆ ಪುಸ್ತಕ ಬರ್ತಾವ, ಅಲ್ಲಿ ಪ್ರಕಟ ಮಾಡ್ತಾರ, ಹೇಳ್ತಾರ. ಆದ್ರೆ ನಮ್ಮಲ್ಲಿಲ್ಲ, ಅದು ಇನ್ನೂ ಮಡಿವಂತಿಗೊಳಗ ಅದ. ನಾನು ಇತ್ತೀಚೆಗೆ ಕಣಾದನ ಬಗ್ಗೆ ಒಂದಿಷ್ಟು ಸ್ಟಡಿ ಮಾಡಬೇಕು ಅಂತ ಹೊಂಟ್ರೆ ನನಗೆ ಫಸ್ಟ್ ಸಿಕ್ಕದ್ದು ಅಮೆರಿಕನ್ ಯೂನಿವರ್ಸಿಟಿಯಿಂದ ಪಬ್ಲಿಕೇಶನ್ ಆದದ್ದು. ಅಲ್ಲಿ ಬರ್ದವ್ರು ಇಂಡಿಯನ್ ಆತಾರ, ಅವ್ರು ಯಾಕೆ ಅಲ್ಲಿ ಹೋದ್ರು, ಇಲ್ಲಿ ಏನ್ ಇದ್ದಿದ್ದಿಲ್ಲ ಅಂತ ಅಲ್ಲಿ ಹೋದ್ರು. ಈ ಕಲಿಯೋರಿಗೇನ್ರಿ ಒಂದು ಮಾತದ ಸಂಸ್ಕೃತದಾಗ, ಜ್ಞಾನ ಇದ್ದವನಿಗೆ ಇಡೀ ಜಗತ್ತೇನಿಗೆ ಎಲ್ಲಾ ಕಡೆನೂ ಬರ್ತದ ಅಂತ. ಹೌದಾ, ಶ್ರೀಮಂತ ಇದ್ದವನ್ ಅಷ್ಟ ರೊಕ್ಕ ಇರೋ ತನಕ ನೋಡ್ತಾರ. ಹಂಗ ಆ ರೀತಿಯ ಒಂದು ಅರ್ಥ ಬರುವಂಗ ಆತು. ಈಗ ನೀವು ಒಂದು ಜಾಬಿನೊಳಗ ಇದ್ದುಕೊಂಡು ಇವತ್ತು ಎಲ್ಲಾ, ನಾನು ಯೂನಿವರ್ಸಿಟಿ ಪ್ರೊಫೆಸರ್ಸ್ ಗಳನ್ನ ನಾನು ಸಹಿತ ಇದ್ದೇನೆ, ಅದು ISBN ನಂಬರ್ ಬಂದದ ಇಲ್ಲ, ಆಗ್ಯದ ಇಲ್ಲ, ಕವರ್ ಪೇಜ್ನಾಗ ಬಂದ್ರೆ ಸಾಕು ಅನ್ನುವಂತ ಜನ ಇದ್ದಾರೆ ನಮ್ಮಲ್ಲಿ. ಇನ್ನು ಒಳಗೆ ಏನಾರ ಇರಲಿ ಹೋಗೋಣ. ಯಾಕಂದ್ರೆ ನಾನು ISBN ತಗೊಂಡದ್ದು 1-2 ಪುಸ್ತಕ ಓದಿದೆ. ನನಗೆ ಅವು ಯಾಕೆ ಕೊಟ್ಟೆ ಅನ್ನೋದು ಓದಿದೆ ಅಂದ್ರೆ, ಪ್ರೆಸೆಂಟ್ ಆಗಿ ಅವನು ಎಲ್ಲರಿಗೂ ಬಂದು ಸ್ಪೀಕರ್ಸ್ಗೆ ಕೊಡುವಷ್ಟರ ಮಟ್ಟಿಗೆ ಚೀಪ್ ಆಗಿದ್ವು. ಅವನ್ ನೋಡಿದಾಗ ನನಗೇನ್ ಅನಿಸ್ತು, ಏನಪ್ಪಾ ಇದು, ಅದ್ರೊಳಗೆ ಏನೂ ಇದ್ದಿದ್ದಿಲ್ಲ. ನಾನು ಅಬ್ವಿಯಸ್ಲಿ ಅವರ ಹೆಸರು ಹೇಳಲಿಕ್ಕೆ ಆಗುದಿಲ್ಲ. ಎದಕ್ಕೆ ಕೊಡ್ಬೇಕಾಗಿತ್ತು ಇಷ್ಟೆಲ್ಲ ಪ್ರಿಂಟ್ ಮಾಡಿ? ಯಾಕಂದ್ರೆ ಈಗ ಪ್ರಿಂಟ್ ಮಾಡೋದು ಇದು ಮಾಡೋದು ಏನಾಗ್ಯದ, ಸ್ವಲ್ಪ ಈಸಿ ಆಗ್ಯದ. ಮೊದ್ಲಿಂದ ಗುಟನ್ಬರ್ಗ್ ಇದ್ದಾಗಿನ ಪ್ರಿಂಟಿಂಗ್ ಪ್ರೆಸ್ ಇದ್ದಾಗಿಂದ ಬೈಬಲ್ ಏನ್ ಮಾಡ್ಯಾವ ಹಂಚ್ತಿದ್ದ, ಆ ರೀತಿಯ ಸಮಯ ಇಲ್ಲ ಈಗ. ಈಗೆಲ್ಲ ಪ್ರಿಂಟ್ ಆನ್ ಡಿಮಾಂಡ್. 10 ಪುಸ್ತಕ ಬೇಕಂದ್ರೆ 10 ಕೊಡ್ತಾರೆ, 50 ಕೊಡ್ತಿದ್ರೆ 50 ಕೊಡ್ಬೋದು. ಹಿಂಗಾಗಿ ಪ್ರಿಂಟಿಂಗ್ನಾಗೂ ಸಾಕಷ್ಟು ಆಗ್ಯದ. ಇದ್ರದ್ದು ಸದುಪಯೋಗವನ್ನು ನೀವು ಮಾಡ್ಕೊಂಡಿರಿ ಅಂದ್ರೆ ಇದರ ಅರ್ಥ, ಇವತ್ತು ನಿಮ್ಮ ಕಾದಂಬರಿಗಳು ಹೆಚ್ಚಿನ ಜನರನ್ನ ತಲುಪುತ್ತಾವ. ನಿಮ್ಮ ಜನಪ್ರಿಯತೆಯಿಂದ ತಲುಪ್ತಾವೋ, ಒಳಗಿನ ಕಂಟೆಂಟ್ದಿಂದ ತಲುಪ್ತಾವೋ? ಇನ್ನೊಂದು ಪ್ರಶ್ನೆ. ಇಲ್ಲ, ಜನಪ್ರಿಯತೆ ಮೂಲಕ ಬೇರೆ ಬೇರೆ ಟೆಕ್ನಿಕ್ಸ್ ಗಳನ್ನ ಬಳಸೋದ್ರ ಮೂಲಕ ಬಹಳ ದೀರ್ಘಕಾಲದವರೆಗೆ ಒಬ್ಬ ಲೇಖಕನಾಗಿ ನಿಲ್ಲೋದಿಲ್ಲ. ಯಾವತ್ತಿದ್ರೂ ಆ ಬರಹದ ಗುಣಮಟ್ಟದ ಆಧಾರದ ಮೇಲೆ ಒಬ್ಬ ಲೇಖಕ ಹೇಳ್ಬೇಕಾಗ್ತದೆ. ಮೆಕಾಲೆ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಲ್ಲ, ಮೆಕಾಲೆ ಶಿಕ್ಷಣ ನೀತಿಯಿಂದ ನಾವು ಹೊರಗೆ ಬರದೇ ಹೋದ್ರೆ ನಮಗೆ ಭವಿಷ್ಯವೇ ಇಲ್ಲ. ಹೌದು. ಈ ರಾಜಕೀಯ ಒಂದು ಇಂಡಿಪೆಂಡೆನ್ಸ್ ಏನಿದೆ, ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಬಹಳ ಮಹತ್ವದಲ್ಲ. ಸಾಹಿತ್ಯಿಕ, ಸಾಂಸ್ಕೃತಿಕ, ಬೌದ್ಧಿಕ ಇಂಡಿಪೆಂಡೆನ್ಸ್ ಬಹಳ ದೊಡ್ಡ ಮಟ್ಟದ್ದು. ಸೊ ಭಾರತೀಯರು ಈಗಲೂ ಕೂಡ ನಾವು ವಿ ಆರ್ ಸ್ಟಿಲ್ ಎ colonized country, ವಿ ಆರ್ ನಾಟ್ post colonial at all. ಅದಕ್ಕಲೇ ಭಾರತದ ಪ್ರಧಾನಮಂತ್ರಿಗಳು ಹೇಳಿದ್ರು, ನೀವು ಆ ಗುಲಾಮಗಿರಿಯಿಂದ, ಮಾನಸಿಕ ಗುಲಾಮಗಿರಿಯಿಂದ ಹೊರಗೆ ಬರಬೇಕು ಅಂತ. ಜನರನ್ನ ಮಾನಸಿಕ ಗುಲಾಮಗಿರಿಯಿಂದ ಹೊರಗೆ ತರುವ ಶಕ್ತಿ ಇರುವುದು ಶಿಕ್ಷಣ ಸಂಸ್ಥೆಗಳಿಗೆ. ಆದ್ರೆ ಶಿಕ್ಷಣ ಸಂಸ್ಥೆಗಳೇ ಆ ಗುಲಾಮಗಿರಿಯಲ್ಲಿ ಇರುವಾಗ ಯಾರು ಬಿಡುಗಡೆಗೊಳಿಸಬಹುದು ಅನ್ನೋದು ಒಂದು. ಆದ್ರೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ, NEP 2020 ಇದೆಯಲ್ಲ, ಇಟ್ ಹ್ಯಾಸ್ ಪುಟ್ ಎನ್ ಎಂಡ್ ಟು ಮೆಕಾಲೆಸ್ ಮೆರಿಟ್ಸ್. ಹೌದು, ನಾನು ಅದರ ಬಗ್ಗೆ ಸಾಕಷ್ಟು ಓದಿನಿ. ಒಂದು 15 ಕಡೆ ಆದ್ರೂ ನಾನು ಉಪನ್ಯಾಸ ಮಾಡಿರ್ಬೇಕು. ಈ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಆದಂತ ಒಂದು ಕ್ರಾಂತಿಕಾರಿ ಬೆಳವಣಿಗೆ ಇದು ಲೇಖಕರಿಗೂ ಸಹಾಯ ಮಾಡಿದೆ, ಹುಡುಗರಿಗೂ ಸಹಾಯ ಮಾಡಿದೆ, ಮತ್ತು ಪಬ್ಲಿಷರ್ಗೂ ಕೂಡ ಸಹಾಯ ಮಾಡಿದೆ. ಹೌದು. ಸೊ ತಂತ್ರಜ್ಞಾನ ಇವತ್ತು ಸಹಾಯ ಮಾಡ್ಯದ. ಇವತ್ತೇನ್ರಿ, ನೀವು ಪೆನ್ ಹಿಡ್ಕೊಂಡು ಬರೆಯೋ ಕಾರಣ ಇಲ್ಲ. ನೀವು ಹಂಗ ಡಿಕ್ಟೇಷನ್ ಮಾಡಿದ್ರೆ ಅದು ಟೈಪ್ಡ್ ಸ್ಕ್ರಿಪ್ಟ್ ಆಗಿ ನಿಮ್ ಮುಂದೆ ಬರುವ ಎಲ್ಲಾ ಸಾಧ್ಯತೆಗಳು ಅವ. ನಾವು ಸಣ್ಣ ಪುಟ್ಟ ಪತ್ರಕ್ಕೆ ನಾ ಮಾಡ್ತೀನಿ, ಅದನ್ನ ಸಣ್ಣ ಪುಟ್ಟ ಪತ್ರಕ್ಕೆ ಪುಟಗಟ್ಲೆ ಆಗುದಿಲ್ಲ. ಯಾಕಂದ್ರೆ ತಿದ್ದುದ ಒಂದ್ ದೊಡ್ಡ ಕೆಲಸ ಆಗ್ತದೆ.
ಬಟ್ ದಿಸ್ ಇಸ್ ಆಲ್ ಇನ್ ದ ಟೆಕ್ನಾಲಜಿ ಇನ್ ದ ಪ್ರಿಮಿಟೇಟಿವ್ ಸ್ಟೇಜ್ ನಮ್ಮಲ್ಲಿರು. ಯಾವಾಗ ನಾವು ಆತ್ಮನಿರ್ಭರ್ ಭಾರತ್ ಅಂತ ಇಂಥ ಎಲ್ಲಾ ಸಾಫ್ಟ್ವೇರ್ಗಳನ್ನ ನಾವೇ ಮಾಡ್ಲಿಕ್ಕೆ ಕಲಿತೀವೋ ಆವಾಗ ಅದು ಪಾಸಿಬಲ್ ಅದ ಅಂತ ನನಗೆ ಅನಿಸ್ತದೆ. ಈಗ ಇತ್ತೀಚಿನ ನಿಮ್ಮ ಸೃಜನಶೀಲ ಸಾಹಿತ್ಯದೊಳಗೆ ನಿಮಗೆ ಹಿಡಿಸಿದ ಕೃತಿ ಯಾವುದು? ನನಗೆ ಎಲ್ಲಾನು ನಿಮ್ಮ ಮಕ್ಕಳ, ಆದ್ರೆ ಯಾರು? ಒಳ್ಳೆ ಪ್ರಶ್ನೆ ನಿಮ್ದು. ಉರಿವೆ ಕೆಂಡದ ಮೇಲೆ ನನಗೆ ಬಹಳ ಹಿಡಿಸಿದ ಕೃತಿ, ಅದು ನನ್ನ ಮೊದಲ ಕ್ಯಾಂಪಸ್ ಕಾದಂಬರಿ, ನನಗೆ ಬಹಳ ಹಿಡಿಸಿದೆ. ಮತ್ತು ಮೊನ್ನೆ ಇತ್ತೀಚೆಗೆ ಮನೋಹರ ಗ್ರಂಥಮಾಲೆ ಅವರು ನನ್ನ 50 ಕಥೆಗಳ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ಅನೇಕ ಕಥೆಗಳು ನನಗೆ ಇಷ್ಟವಾಗಿವೆ. ಈಗ ನಾನು ಒಂದು 2 ಮತ್ತು 3ನೇ ಕ್ಯಾಂಪಸ್ ಕಾದಂಬರಿಗಳನ್ನು ಓದ್ತಾ ಇದ್ದೇನೆ. ಬರಹ ಮುಗಿದಿದೆ, ಅದರ ಪ್ರೂಫ್ ರೀಡ್ ನಾನು ಮಾಡ್ತಾ ಇದ್ದೇನೆ. ಆ ಕಾದಂಬರಿಗಳ ಬಗ್ಗೆ ನಾನು ಬಹಳಷ್ಟು ಕನಸುಗಳನ್ನ ಇಟ್ಟುಕೊಂಡಿದ್ದೇನೆ. I don't say that they are my very ambitious novels, but I have a lot of hopes about my next 2 campus novels. ಇದೇ ರೀತಿ ಕ್ಯಾಂಪಸ್ಸಿನ ಬಗ್ಗೆ ಬರೆದವರು BGL ಸ್ವಾಮಿ ಅವರು ಇದ್ರು. ಹೌದು. ನೀವು ಅವ್ರನ್ನೇನಾದ್ರೂ ಓದಿರಾ? ನಾನು ಅವ್ರ ಸ್ಟೈಲ್ ಬೇರೆ, ಹೌದು, ನಿಮ್ಮ ಸ್ಟೈಲ್ ಬೇರೆ. ಓದಿದ್ದೇನೆ. ಆದ್ರೆ ಕ್ಯಾಂಪಸ್ ನಾವೆಲ್ ಅನ್ನೋದು ಇತ್ತೀಚೆಗೆ ಎಮರ್ಜ್ ಆದಂತಹ ಒಂದು ಟ್ರೆಂಡ್. ಸ್ವಾಮಿಗಳು ಬರೆದಿದ್ದು ಆ ಕಾಲದ ಕಾಲೇಜಿನ ಕೆಲವು ಸಮಸ್ಯೆಗಳ ಬಗ್ಗೆ, ವಿದ್ಯಾರ್ಥಿಗಳ ಜನಜೀವನ ಬಗ್ಗೆ, ಅದರ ಬಗ್ಗೆ. ಕ್ಯಾಂಪಸ್ ಪೊಲಿಟಿಕ್ಸ್ ಅನ್ನೋದು ಇನ್ನೂ ಅವಾಗ ಶುರುವಾಗಿರಲಿಲ್ಲ. ಓಕೆ, ದಿಸ್ ಇಸ್ ಎ ರೀಸೆಂಟ್ ಫಿನಾಮಿನನ್. ಕ್ಯಾಂಪಸ್ ಪೊಲಿಟಿಕ್ಸ್ ಏನಿದೆಯಲ್ಲ, ಕ್ಯಾಂಪಸ್ ಪೊಲಿಟಿಕ್ಸ್ ಕ್ಯಾನ್ ಬಿ ಮೋರ್ ಡೇಂಜರಸ್ ದೆನ್ ಪವರ್ ಪೊಲಿಟಿಕ್ಸ್. ನಿಮಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಏನು ನಡೀತದಲ್ಲ, ಅದಕ್ಕಿಂತ ಒಂದು ಭೀಕರವಾದ ಭಯಾನಕವಾದ ಚಿತ್ರಣವನ್ನ ಕೆಲವು ಸಲ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ನಾವು ಕಾಣಬಹುದು. ಇದ್ರ ಬಗ್ಗೆ ನಾವು ಬರೀಬೇಕು. ಆಮೇಲೆ ಒಂದು ಸರ್, ನಾವು ನಮ್ಮ ಪ್ರಜೆಗಳು ನಾವೆಲ್ಲರೂ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇರಲಿಲ್ಲ. ನಮ್ಮ ಮಕ್ಕಳು ಯಾವ ಕಾಲೇಜಿನಲ್ಲಿದ್ದಾರೆ, ಏನು ಓದ್ತಾ ಇದ್ದಾರೆ, ಹೇಗೆ ಓದ್ತಾ ಇದ್ದಾರೆ, ಅಲ್ಲಿ ಪರಿಸರ ಏನು, ಅಲ್ಲಿ ಸಮಸ್ಯೆಗಳೇನು ಅನ್ನೋದು ಅವ್ರಿಗೆ ಅಂದಾಜಿಲ್ಲ. ಕೆಲವು ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳು ಬಹಳ ಭೀಕರವಾಗಿವೆ. ಭಾರತ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಬೇಕು. ಅಟ್ಲೀಸ್ಟ್ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಪರಿಸರ ಸರಿ ಹೋಗ್ತಾ ಇದೆ. ಸೊ ಈ ಕ್ಯಾಂಪಸ್ಸಿನ ಬಗ್ಗೆ ತಿಳುವಳಿಕೆ ಅಗತ್ಯವಾಗಿ ನಾವು ನಮ್ಮ ಜನರಿಗೆ ನೀಡಬೇಕಾಗಿದೆ. ಈ ಕಾಲೇಜ್ ಕ್ಯಾನ್ ಬಿ ಮೇಡ್ ನೋನ್ ಅಂದ್ರೆ ಪಾಪ್ಯುಲರ್ ಟೀಚರ್ ಯಾರಪ್ಪ? ಧಾರವಾಡಕ್ಕೆ ಬಂದ್ರೆ ಬಾಬು ಸಿಂಗ್ ಬೇಡ ಅಂತ, ಹೌದಾ? ಹಂಗ ಬೇಡಾದಂಗೆ ಯಾವ್ದಾರ ಒಬ್ಬ ಟೀಚರ್ ಇದ್ದಾರ ಅಂದ್ರೆ ಅವ್ರಿರೋ ತನಕ, ನಾನು ಪ್ರಾಚಾರ್ಯ ಇರೋ ತನಕ ನಾ ಇಷ್ಟೆಲ್ಲ ಮಾಡಿದೆ. ಇದನ್ನ ಏನಾಗ್ತದ, ನಮ್ಮಲ್ಲಿ ಎಷ್ಟೋ ಜನ ಮಾಡಿದ ಒಳ್ಳೆಯ ಕೆಲಸವನ್ನ ಹೇಳುವುದಿಲ್ಲ, ಅಥವಾ ಒಬ್ರು ಒಳ್ಳೆ ಕೆಲಸ ಮಾಡಿದ್ದನ್ನ ನಾವು ಪ್ರಶಂಸೆಯನ್ನೂ ಮಾಡೋದಿಲ್ಲ. ಎರಡೂ ಕಾರಣ ಅಂತ ನನಗನ್ನಿಸ್ತದೆ. ಸೊ ಈ ಪದ್ಧತಿ ಅಂತೂ ಸದ್ಯಕ್ಕೆ ನಡೆದದ. ಇದಕ್ಕ ಒಂದು ರೀತಿಯಿಂದ ಸಕಾರಾತ್ಮಕ ಬೆಳವಣಿಗೆ ಆಗಬಹುದು ಅಂತ ನಾನು ಆಶಿಸ್ತೇನೆ. ಎಲ್ಲಾ ಕಡೆ ಒಂದು ರೀತಿಯ ಅವೇರ್ನೆಸ್ ಯಾವಾಗ ಬರ್ಲಿಕ್ಕೆ ಸಾಧ್ಯ? ಇದು ನನ್ನ ಭೂಮಿ, ಇದು ನನ್ನ ದೇಶ, ಇದು ನನ್ನ ವಿಶ್ವವಿದ್ಯಾನಿಲಯ, ನನ್ನ ಮನೆ, ನನ್ನ ಊರು, ನನ್ನ ದೇಶ ಅನ್ನೋದನ್ನ ನಾವು ಆ ಫ್ರೇಮ್ವರ್ಕ್ನೊಳಗ ನಾವು ನಮ್ಮ ಕೆಲಸಗಳನ್ನ ಮಾಡಬೇಕು ಅಂತ ನನಗನ್ನಿಸ್ತದೆ. ಸರಿ ಇದೆ, ನಿಮ್ಮ ಅಭಿಪ್ರಾಯ ಸರಿ ಇದೆ. ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ನಿಮ್ಗೆ ಈಗಲೂ ಒಳ್ಳೆಯ ಶಿಕ್ಷಕರು ಸಿಗ್ತಾರೆ. ವಿದ್ಯಾರ್ಥಿಗಳನ್ನ ಪ್ರೀತಿಸುವವರು, ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಮಾಡುವವರು, ಇಂಥ ಅನೇಕ ಜನ ಶಿಕ್ಷಕರು ರಾಜ್ಯ ಮಟ್ಟದ ವಿಶ್ವವಿದ್ಯಾಲಯಗಳು ಸಿಗ್ತಾರೆ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ನಿಮಗೆ ಹೇರಳವಾಗಿ ಸಿಗ್ತಾರೆ. ಒಂದು ಏನಂತಂದ್ರೆ, ಕುಲಪತಿ ಅಥವಾ ಪ್ರಾಚಾರ್ಯ ಬಹಳ ನಿರ್ಣಾಯಕವಾದ ಪಾತ್ರವನ್ನ ಅವರು ನಿರ್ವಹಿಸಬಹುದು ಒಂದು ಸಂಸ್ಥೆಯ ಬೆಳವಣಿಗೆಯಲ್ಲಿ. ಒಂದೇನಂದ್ರೆ, ನಮ್ಮಲ್ಲಿ ಸ್ವಲ್ಪ ಬೋಧನೆಯನ್ನ ನಾವು ಗಂಭೀರವಾಗಿ ಇತ್ತೀಚೆಗೆ ತೆಗೆದುಕೊಳ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಒಬ್ಬ ಶಿಕ್ಷಕ ಮಾಡಬೇಕಾದ ಕೆಲಸ ಏನಂತಂದ್ರೆ, ತನ್ನ ತರಗತಿಗಳನ್ನ ತಾನು ತೆಗೆದುಕೊಳ್ಳುವುದು. ಇದು ನಮಗೆ ಇದ್ರು ಕುರ್ತಕೋಟಿಯವರಾಗಿರ್ಬೋದು, ಗಿರಟಿಯವರಾಗಿರ್ಬೋದು, ದೇ ವೇರ್ ವಂಡರ್ಫುಲ್ ಕ್ಲಾಸ್ ಟೀಚರ್ಸ್. ಒಬ್ಬ ಕುಲಪತಿ ಮಾಡಬೇಕಾದ ಕೆಲಸ ಏನಂತಂದ್ರೆ, ತನ್ನ ವಿಶ್ವವಿದ್ಯಾಲಯದಲ್ಲಿ ಎಲ್ಲಾ ಶಿಕ್ಷಕರು ವೇಳಾಪಟ್ಟಿಗೆ ಅನುಗುಣವಾಗಿ ತಮ್ಮ ತರಗತಿಗಳನ್ನು ತೆಗೆದುಕೊಳ್ಬೇಕು. ವಿದ್ಯಾರ್ಥಿಗಳು ವೇಳಾಪಟ್ಟಿಗೆ ಅನುಗುಣವಾಗಿ ತರಗತಿಗಳಿಗೆ ಹಾಜರಾಗಬೇಕು. ಈ ಕೆಲಸ ಮಾಡಿದ್ರೆ ಸಾಕು ವಿಶ್ವವಿದ್ಯಾಲಯ. ಈಗ ನೀವು ಹೇಳಿದ್ರಿ, ಇಲ್ಲೇ ನೀವು ಹೇಳಲಾರದು ಒಂದು ಅಂಶ ನನಗೆ ಈಗ ಹೊಳಿಲಿಕ್ಕತ್ತು. ಇವತ್ತ DC ಪಾಟೀಲ್ ಅವರು ಇಲ್ಲ, ಆದರೆ ಕರ್ನಾಟಕ ಯೂನಿವರ್ಸಿಟಿ ಬಗ್ಗೆ ಮಾತನಾಡಿದಾಗ ಯು ಕೆನಾಟ್ ಸ್ಪೀಕ್ ವಿದೌಟ್ DC ಪಾಟೀಲ್ ರೆಫರೆನ್ಸ್. ಅವರು ಪ್ರೀತಿಸಿದರು, ಬೆಳೆಸಿದರು.
ಇವ್ರು ಹೆಂಗ ಬೆಳೆಸವಲ್ರ. ಆದ್ರ ಜಗತ್ತಿನಾಗ ಅವತ್ತ ಏನೆಲ್ಲ ಮೇಧಾವಿಗಳು ಇದ್ದರು ಅವ್ರನ್ನೆಲ್ಲ ತಂದು ಕರ್ನಾಟಕ ಯೂನಿವರ್ಸಿಟಿಗೆ ಹಾಕಿದರು ಅಂತ ಹೇಳಿ ಅದು ತನ್ನ ಹಳೆಯ ವೈಭವವನ್ನ ಮುಟ್ತು. ಈಗ ಹಂಗ ತಂದು ಹಾಕ್ಲಿಕ್ಕೆ ಸಾಧ್ಯವೇ? ಇದು ಒಂದು ಪ್ರಶ್ನೆ. ಯಾವ್ದೇ ಉಪಕುಲಪತಿ ಇರಬಹುದು. ಎರಡನೇದ್ದು, ನನಗ ಈಗ ನಿಮ್ಮನ್ನ ತಂದು ಹಾಕಿದ್ರು ಕೇಂದ್ರೀಯ ವಿದ್ಯಾಲಯಕ್ಕೆ ಇವರು ನಮ್ಮ ತೇಜಸ್ವಿ ಕಟ್ಟಿಮನಿಯವರು. ದಟ್ಸ್ ಹೌ ಇಟ್ ಕುಡ್ ಫ್ಲರಿಶ್. ಅಂದ್ರ ಒಳ್ಳೆಯವ್ರನ್ನ ಹಿಡ್ಕೊಂಡು ಬರ್ಬೇಕ್ರಿ ನೀವು ಕರೆದು. ಇಲ್ಲ ಅಂದ್ರೆ ಯಾರು ಬರ್ಬೇಕು? ಈಗ ನೀವು ಒಂದು ಮಾತು ಹೇಳಿಲ್ಲ, ನಾನು ಎಲ್ಲಾ ನೊಬೆಲ್ ಲಾರೆಟ್ಸ್ ಗಳ ಒಂದು ಸೂಕ್ಷ್ಮ ಪರಿಚಯ ನನಗದ. ಅವರು ಅಮೆರಿಕಾದ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಹಾರ್ವರ್ಡ್ ದಿಂದ ಹಿಡ್ಕೊಂಡು ಆಕ್ಸ್ಫರ್ಡ್, ಕೇಂಬ್ರಿಡ್ಜ್, ಇವೆಲ್ಲ ಏನು ಕಾರ್ಡಿಫ್, ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪ್ರತಿಯೊಂದರಾಗೂ ನೊಬೆಲ್ ಪಾರಿತೋಷಕ ಪಡೆದಂತವರು ಅಲ್ಲಿ ಪ್ರಾಧ್ಯಾಪಕರಾಗಿ ದುಡಿಯೋದು, ಸಂಶೋಧನೆ ಮಾಡೋದು ಸುಮಾರು 10-15 ಜನ ಇರ್ತಾರ್ರಿ. ಅವರು ಎಲ್ಲರೂ ನೊಬೆಲ್ ಲಾರೆಟ್ಸ್. ಅವರು ಇನ್ನು ಕೆಲವು ಕಡಿಮೆ ಅಂದ್ರೆ ಇವು ಇದ್ದದ್ದು ಒಂದು 5 2 ಒಬ್ಬ. ನಮ್ಮಲ್ಲಿ ಒಂದರ ವಿಶ್ವವಿದ್ಯಾಲಯದಾಗ ಒಬ್ಬ ನೊಬೆಲ್, ಎಲ್ಲ ಕೋಟೆ ಅನ್ಕೋಟದು, ಒಬ್ಬ ನೊಬೆಲ್ ಇದ್ದಾರಾ ಅಂತ ಕೇಳಿದಾಗ ಎಲ್ಲಿಂದ ತರಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕಾಗಿ ವಿಶೇಷ ಯೋಜನೆಯನ್ನ ಮಾಡಿಯೋ ಅಥವಾ ಸಂದರ್ಶಕರು ಅಂತ ಕರ್ಕೊಂಡು ಬಂದೋ ಏನೋ ಒಂದು ಮಾಡಿ, ನಮ್ಮಲ್ಲಿ ಎಷ್ಟೋ ಬಾರಿ ಕಾನ್ವೊಕೇಶನ್ಗೆ ಸಹಿತ ನಮಗೆ ದೊಡ್ಡ ದೊಡ್ಡವ್ರನ್ನ ಕರೀಲಿಕ್ಕೆ ಬರುದಿಲ್ರಿ, ಬೇರೆ ಬೇರೆ. ಮತ್ತು ನಮ್ಮ ಇಲ್ಲಿಯ ರಾಜಕೀಯ ಧುರೀಣರು ಇವ್ರು ಯಾರ ಇಲ್ಲಿ ಸಣ್ಣ ಪುಟ್ಟ ಸಂಸ್ಥೆಗಳನ್ನ ಕಟ್ಟಿದವರು ಇವರ. ನಾವು ಯಾವಾಗ ಹಾರ್ವರ್ಡ್ ಯೂನಿವರ್ಸಿಟಿಯ ಹೆಡ್ ಅನ್ನಾಗ್ಲಿ, ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರಾಗ್ಲಿ, ಆಕ್ಸ್ಫರ್ಡ್ ವೈಸ್ ಚಾನ್ಸಲರ್ ಆಗ್ಲಿ, ಇವ್ರನ್ನ ನಾವು ಘಟಿಕೋತ್ಸವಕ್ಕೆ ಕರೆದರೆ ಸಂಬಂಧಗಳು ಸುಧಾರಿಸ್ತಾವ. ಆದ್ರೆ ಇದು ರೊಕ್ಕ ಯಾರು ಕೊಡೋರು, ದುಡ್ಡು ಯಾರು ಕೊಡೋರು? ಇದ್ರೊಳಗ ನಮ್ದು ಆಗ್ಬೋದು. ನಾ ಏನ್ ಕೇಳೋದು, ದುಡ್ಡು ಇಲ್ದನೂ ಕೆಲಸ ಮಾಡಬಹುದು ಮನಸ್ಸರು. ಅಂದ್ರ ಯು ಕ್ಯಾನ್ ವರ್ಕ್ ವಿದೌಟ್ ಫಂಡ್ಸ್, ಬಟ್ ಯು ಶುಡ್ ಹ್ಯಾವ್ ಅ ಮೈಂಡ್ಸ್ ಟು ಡೂ ದ ಥಿಂಗ್ಸ್ ಅಂತ. ಇಲ್ಲ, ಇದನ್ನ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಇದು ಸಾಧ್ಯತೆ ಇದೆ. ಈಗಲೂ ಕೂಡ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳು ತಮಗೆ ಬೇಕಾದ ಒಳ್ಳೆಯ ಅಭ್ಯರ್ಥಿಗಳನ್ನ ಕರೆದುಕೊಂಡು ಬಂದು ಆಹ್ವಾನಿಸಿ ಅವರಿಗೆ ನೌಕರಿಯನ್ನು ಕೊಡಬಹುದು. ಆ ಒಂದು ಫ್ರೀಡಮ್ ಅವರಿಗೆ ಅಲ್ಲಿ ಪ್ರೊವಿಷನ್ ಕೂಡ ಇದೆ. ಎರಡನೆಯದು, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ, ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಒಬ್ಬ ಪ್ರಾಧ್ಯಾಪಕರನ್ನ, ಕುಲಪತಿಯನ್ನ ಕರೆಸಿ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಿಸುವುದು ಕಷ್ಟದ ಕೆಲಸ ಏನಲ್ಲ. 1-1.5 ಲಕ್ಷ ರೂಪಾಯಿ. ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಇದಕ್ಕೆ ಕೊರತೆ ಇಲ್ಲ, NITs ಗಳಲ್ಲಿ ಕೂಡ ಇದು ಕೊರತೆ ಇಲ್ಲ. ಇದು ಸಾಧ್ಯತೆ ಇದೆ. ನೀವು ಹೇಳಿದ ಹಾಗೆ ಮನಸ್ಸು ಮಾಡಬೇಕು. ಫಂಡ್ಸ್ ಬಗ್ಗೆ ಕೊರತೆ ಇಲ್ಲ. ನಮ್ಮ ದೇಶ ಏನು ಬಡ ದೇಶ ಅಲ್ಲ, ಇದು ದೊಡ್ಡ ಶ್ರೀಮಂತ ದೇಶನೇ. ನಂದೇ ಅನುಭವ ಹೇಳ್ತೇನೆ, ವಿದೌಟ್ ರೆಫರಿಂಗ್ ಟು ದ ನೇಮ್ಸ್. ನಾನು ಕೆನಡಾ ದೇಶಕ್ಕೆ ಹೋಗಿದ್ದೆ, ಅಲ್ಲಿಯ ಯೂನಿವರ್ಸಿಟಿಗಳನ್ನ ಭೇಟಿಯಾದೆ. I orally invited. I didn't have the power of inviting. But now, if official letter comes, we are ready to come at our cost. ವೈಸ್ ಚಾನ್ಸಲರ್ ಪೋಸ್ಟ್ ನಾಗಿದ್ದವ್ರ ನಾ ಹೇಳಿದ್ದು. ಹಾಗೆಯೇ ಆಸ್ಟ್ರೇಲಿಯನ್ ಕಮಿಷನರ್ ಜೊತೆನೂ ನಾ ಮಾತಾಡಿದ್ದೆ. ಅವರು ಬಂದು ನಮ್ಮ ಆಫೀಸಿನ ತನಕ ಬಂದು ಲೆಟರ್ ಅನ್ನ ಪರ್ಸನಲಿ ಹ್ಯಾಂಡ್ ಓವರ್ ಮಾಡಿದ್ರು. ಆದ್ರ ನಮ್ಮ ಕಡೆಯಿಂದ ಒಂದು ಕ್ಲಿಯರೆನ್ಸ್, ಐ ಎಕ್ಸೆಪ್ಟ್ ಯುವರ್ ಇನ್ವಿಟೇಷನ್, ಐ ರಿಜೆಕ್ಟ್, ಹೋಗಲೇ ಇಲ್ಲ. ಈ ಸಮಸ್ಯೆ ಇದೆ. ಅಂದ್ರೆ ಇದಕ್ಕೆ ಕಾರಣಗಳು ನಾವು ಭಾರತದಾಗ ಇದ್ಕೊಂಡು ಬೇಕಾದಷ್ಟು ಕೊಡ್ತೀವಿ. ಆದ್ರ ಎಲ್ಲೋ ಒಂದು ಕಡೆ ಬಂದಾಗ, ಈಗ ನಿಮ್ಮ ಮಾಡುವ ಕೆಲಸದ ಬಗ್ಗೆ ಮನಸ್ಸು ಇದ್ದದ್ದಕ್ಕೆ ನೀವು ಶನಿವಾರ ರವಿವಾರ ಸೂಟಿಯೋ ಏನೋ ತಗೊಂಡು ಅದಕ್ಕೊಂದು ಅವಕಾಶಗಳನ್ನ ಕಲ್ಪಿಸ್ಕೋತೀರಿ. ಕ್ರಿಯೇಟಿಂಗ್ ಅಪಾರ್ಚುನಿಟೀಸ್ ಇನ್ ಯುವರ್ ಹ್ಯಾಂಡ್. One need not wait for somebody will create opportunity ಅಲ್ರಿ. ಇದು ವೇಟಿಂಗ್ ಫಾರ್ ದ ಗಾಡೋನ. ನಾನು ಬೇರೆ ಹೇಳಲಿಕ್ಕೆ ಆಗುದಿಲ್ಲ. ವೇಟಿಂಗ್ ಫಾರ್ ದ ಗಾಡೋ ಅಷ್ಟ. ಸೊ ಈ ರೀತಿಯಾಗಿ ನೋಡಿದಾಗ ನಿಮ್ಮಂತ ತರುಣರು, ಉತ್ಸಾಹವುಳ್ಳವರು ಮತ್ತು ಏನೋ ಮಾಡಬೇಕು ಅನ್ನುವ ಛಲವನ್ನ ಇಟ್ಟುಕೊಂಡವರು, ಮನೋಬಲವನ್ನ ಇಟ್ಟುಕೊಂಡವರು. ಧನಬಲ ಬೇಕಾಗಿಲ್ಲ ಅನ್ನೋದು ನಿಮಗೂ ಗೊತ್ತದ. ಛಲ, ಮನೋಬಲ ಇದನ್ನ ಇಟ್ಟುಕೊಂಡು ನೀವು ಈಗಾದ್ರೂ ಇಲ್ಲಿ ತನಕ ಅಂತೂ ನಡೆದಿರಿ, ಇನ್ನು ಮುಂದೆ ನಡೆದರೆ ಕಂಡ ಕನಸುಗಳೆಲ್ಲ ಇನ್ನೂ ಹೆಚ್ಚು ನನಸಾಗಬಹುದು ಅಂತ ನಮ್ಮ ಅನಿಸಿಕೆ. ಅಷ್ಟೇ ಅಲ್ಲ, ಕೇವಲ ಉಪಕುಲಪತಿಗಳಾಗೋದ್ರಷ್ಟೇ ಅಲ್ಲ, ಯು ಶುಡ್ ಅಡಾರ್ ದ ಪೋಸ್ಟ್ ಆಫ್
UGC ಕಮಿಷನರು ಇವರು ಇರ್ತಾರಲ್ರಿ, ಅವೆಲ್ಲ ಸ್ವಲ್ಪ ನಿಯರ್ನೆಸ್ ಅಂಡ್ ಆಲ್ಸೋ ಯುವರ್ ಕಾಂಟ್ರಿಬ್ಯೂಷನ್ ಎರಡೂ ಇರ್ತಾರೆ. ನೀವು ಆ ರೀತಿಯ ಉತ್ತರೋತ್ತರ ಅಭಿವೃದ್ಧಿಯನ್ನ ಹೊಂದಲಿ ಬಸವರಾಜ ಡೋಣೂರು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್.